Hello, welcome to my YouTube channel, Jay Patel 701 Patel with History with Patel sir. ನೀವು ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗಾಗಿ ನೀವು ಅದನ್ನು ಹೆಚ್ಚಿಗೆ ಪಾಠ ಮಾಡಬೇಕಾದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಷಯ ಏನಂದರೆ ಸಿಂಧೂ ನಾಗರಿಕತೆಯ ಒಂದು ಕುರಿತು ಒಂದು ಅಧ್ಯಯನ ಬಂದಾಗ ನಾವು ಈಗ ಅದರಲ್ಲಿ ಏನು ಮುಖ್ಯವಾಗಿ ಪಾಯಿಂಟ್ಸ್ ಬರ್ತಾವ ಅಂತ ನಾವು ಇದ್ರ ಬಗ್ಗೆ ಈಸಿಯಾಗಿ ಏನಂದರೆ ಮುಂದೆ ನಾನು ವಿವರಣೆ ಮಾಡಿ ಹೇಳ್ತೀನಿ. ಆದರೆ ಈಗ ಮುಖ್ಯವಾದ ಅಂಶ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸಿಂಧೂ ನಾಗರಿಕತೆ ಅಂತ ಬಂದಾಗ ನಾವು ಈಗ 5 ಮಾಸದಿಂದ 10 ಮಾಸಕ್ಕೆ ಹೇಳಿದಾಗ ಪೀಠಿಕೆ ಬರೀಬೇಕಾಗುತ್ತೆ. ಪೀಠಿಕೆ ಆದಮೇಲೆ ಸಿಂಧಿ ಭಾಷೆಯಲ್ಲಿ ನಿರ್ಧಾರದಿಂದ ವಿಸ್ತರಿಸಿರಂತ ಹೇಳಬೇಕಾಗುತ್ತೆ. ಆಮೇಲೆ ಸಿಂಧು ನಾಗರಿಕತೆ ವಿಸ್ತರಣೆ ಬಗ್ಗೆ ಬರೀಬೇಕಾಗುತ್ತೆ. ಆಮೇಲೆ ಬಂದಾಗ ಸಿಂಧು ಜನರ ಕುಲ ಸಿಂಧು ಜನ್ಮದ ಜನ ಯಾರಿದ್ರು ಅಂತ ಹೇಳಬೇಕಾಗುತ್ತೆ. ಮುಂದೆ ಬಂದಾಗ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಯಾವ್ಯಾವ ಅಂತ ಬರ್ತವೆ. ಪ್ರಮುಖ ಲಕ್ಷಣದಲ್ಲಿ ಏನು ಬರ್ತವೆ ಅಂದರೆ ಅವು ನೋಡ್ರಿ. ಒಂದನೇದಾಗಿ ನಗರ ಯೋಜನೆ, ಎರಡನೇದಾಗಿ ಬೀದಿಗಳು, ಮತ್ತು ಮುಂದೆ ಹೋದಾಗ ಮೂರನೇದು ಒಳಚರಂಡಿ ವ್ಯವಸ್ಥೆ, ನಾಲ್ಕನೇದು ಸ್ನಾನದ ಕೋಳ, ಐದನೇದು ಉಗ್ರಾಣಗಳು, ಆರನೇದು ಕಟ್ಟಡಗಳು ಮತ್ತು ಏಳನೇದು ರಾಜಕೀಯ ಸ್ಥಿತಿ, ಮತ್ತೆ ಎಂಟನೇದು ಬಂದಾಗ ಸಾಮಾಜಿಕ ಸ್ಥಿತಿ, ಈ 9ನೇ ಬಂದಾಗ ಆರ್ಥಿಕ ಸ್ಥಿತಿ, ಮತ್ತು 10ನೇದು ಬಂದಾಗ ಧಾರ್ಮಿಕ ಸ್ಥಿತಿ ಯಾವ ರೀತಿಯಾಗಿತ್ತು, ಮತ್ತು 11ನೇದು ಬಂದಾಗ ಕಲೆ ಮತ್ತು ಅದರ ಮೌಲ್ಯಗಳು, ಮತ್ತೆ 12ನೇ ಬಂದಾಗ ಮುದ್ರೆಗಳು ಮತ್ತು ಲಿಪಿಗಳು, ಮತ್ತೆ ಸಿಂಧು ನಾಗರಿಕತೆಯ ಅಂತ್ಯ ಹೇಗೆ ಆಗಿದೆ ಅಂತ ಬಗ್ಗೆ ಇಷ್ಟು ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಈ ಅಧ್ಯಯನವನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡಕ್ಕೆ ಸಿಗ್ತದೆ. ಹಾಗಾಗಿ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣ ಬಗ್ಗೆ ಒಂದೊಂದಾಗಿ ವಿವರಣೆಯಾಗಿ ಕೊಡಬೇಕಾಗ್ತದೆ. ಅದು ಯಾವಾಗ 10 ಮಾಸದಲ್ಲಿ ಬಂದರೆ, ಒಂದು ವೇಳೆ ಕೇವಲ 5 ಮಾಸದಲ್ಲಿ ಬಂದರೆ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಅಂತಂದಾಗ ಕೇವಲ ನೀವು ಲಕ್ಷಣಗಳು ಬಿಟ್ಟು ಬರಿಬೇಕಾಗ್ತದೆ. ಈ ಪೀಠಿಕೆಯಲ್ಲಿ ನೀವು ಸಾಧಾರಣವಾಗಿ ಒಂದು 5-4 ವಾಕ್ಯದಲ್ಲಿ ಬರೆದು ಆಮೇಲೆ ಈಸಿಯಾಗಿ ನೀವು ಅದರ ಪ್ರಮುಖ ಲಕ್ಷಣಗಳು ಬರೆಯಕ್ಕೆ ಪ್ರಾರಂಭ ಮಾಡಬಹುದು. ಆದ್ರೆ ನಾವಿಲ್ಲಿಗೆ ನಾವೇನ್ ಮಾಡ್ಕೊಳ್ಳೋಣ, ಅಲ್ಲಿ 10 ಮಾಸ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡೋಣ. ಅಂದ್ರೆ 10 ಮಾಸ ಅಂತ ನಾವು ಓದಿದ್ರೆ ಅದರ 5 ಮಾಸ ಬರಿಬಹುದು ಅಂತ ಅನಿಸ್ತದೆ. ಹೀಗಾಗಿ ನಾವೀಗ ಸ್ಟಾರ್ಟ್ ಮಾಡಬಹುದು ಬಗ್ಗೆ ಮಾಡ್ತೀವಿ. ನಾವೀಗೆಲ್ಲ ಸಿಂಧು ನಾಗರಿಕತೆ ಅಂದ್ರೆ ನಮ್ಮ ಕಣ್ಣು ಮುಂದೆ ಏನು ಬರ್ತಪ್ಪ ಅಂದ್ರೆ ಈಗಿನ ಮೆಸೊಪೊಟೇಮಿಯಾ ಏನಂತೀವಲ್ಲ, ಮೆಸೊಪೊಟೇಮಿಯಾ, ಚೈನಾ ಏನಿದೆಯಲ್ಲ ಅದ್ರ ಜೊತೆಗೆ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿ ಏನು ಬರ್ತದೆ, ಸಿಂಧು ನಾಗರಿಕತೆಯ ಒಂದು ಇತಿಹಾಸ ಬರ್ತದೆ. ಸಿಂಧು ನಾಗರಿಕತೆ ಇತಿಹಾಸ ನಮ್ಗೆ ಏನ್ ತಿಳಿಸಿಕೊಡ್ತಂದ್ರ, ನಾವು ಅಂದ್ರೆ ಇಡೀ ಜಗತ್ತಿನೊಳಗೆ ಅತ್ಯಂತ ಶುದ್ಧವಾದ ಅತ್ಯಂತ ಪ್ರಸಿದ್ಧ ನಗರವಾಗಿ ಹೊಂದಿದ ನಗರ ಯಾವಂದ್ರೆ ಸಿಂಧು ನಾಗರಿಕತೆ ಅಂತ ಹೇಳ್ತೀವಿ. ಅಂದ್ರೆ ನಾಗರಿಕರು ಎಲ್ಲಿದ್ರಪ್ಪ ಅಂತ ಹೇಳಬೇಕಾದ್ರೆ 3 ಮೇನ್ ಇಂಪಾರ್ಟೆಂಟ್. ಒಂದು ಮೆಸೊಪೊಟೇಮಿಯಾ ಅಂದ್ರೆ ಈಗಿನ ಇರಾನ್ ಮತ್ತು ಇರಾಕ್ ಅಂತ ಕರಿತೀವಿ. ಮತ್ತು ಆಮೇಲೆ ಚೈನಾ ನಾಗರಿಕತೆ, ಒಂದು ಅತ್ಯಂತ ಪುರಾತನ ನಾಗರಿಕತೆ ಚೈನಾ ನಾಗರಿಕತೆ. ಆಮೇಲೆ ಬರೋದೇ ಇದು ನಮ್ಮ ಸಿಂಧು ನಾಗರಿಕತೆ. ಈ ಸಿಂಧು ನಾಗರಿಕತೆ ಈಗಿನ ಪಾಕಿಸ್ತಾನದಲ್ಲಿ ಬರುತ್ತೆ. ಮೊದಲು ಭಾರತ ದೇಶ, ಪ್ರಾಚೀನ ಭಾರತ ದೇಶ ಹೇಳಿದಾಗ ಭಾರತದಲ್ಲಿ ಪಾಕಿಸ್ತಾನ ಇತ್ತು, ಬಾಂಗ್ಲಾದೇಶ ಇತ್ತು, ನೇಪಾಳವಿತ್ತು. ಆದರೆ ಈಗಿನ ಪಾಕಿಸ್ತಾನ ಸಪರೇಟ್ ಆಗಿದೆ. 1900 ನಂತರ ನಾವು ಅದಕ್ಕಿಂತ ಮುಂಚಿನ ಇತಿಹಾಸ ಓದಬೇಕಾದ್ರೆ ಈ ಸಿಂಧು ನಾಗರಿಕತೆ ಬಗ್ಗೆ ಸ್ವಲ್ಪ ಲಕ್ಷಣಗಳು ತಿಳ್ಕೋಬೇಕಾಗುತ್ತೆ. ಒಂದನೇದಾಗಿ ಏನ್ ಮಾಡ್ತೀವಿ, ಈ ಸಿಂಧು ನಾಗರಿಕತೆಯ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಅಂದ್ರೆ ಇಡೀ ಪ್ರಪಂಚದಾಗೆ ಪ್ರಾಚೀನ ಅಂದ್ರೆ ಅತ್ಯಂತ ಹಳೆಯಾದ ನಾಗರಿಕತೆಗಳಲ್ಲಿ ಸಿಂಧು ನಾಗರಿಕತೆಯು ಒಂದನೇದಾಗಿದೆ. ಅಂದ್ರೆ ಪೀಠಿಕೆ ಬರಿಬೇಕಾದ್ರೆ ಏನ್ ಸಿಂಧು ನಾಗರಿಕತೆ ಏನ್ ಕೇಳ್ತಾರೆ, ಸಿಂಧು ನಾಗರಿಕತೆ ಅಂದ್ರೆ ಏನಪ್ಪಾ ಅಂತಂದ್ರೆ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಸಿಂಧು ನಾಗರಿಕತೆ ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಯಾವುದು ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಆಮೇಲೆ ಸಿಂಧು ನಾಗರಿಕತೆ ಬಂದಾಗ ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಇಲ್ಲಿ ನೋಡಿ ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೈನಾ ನಾಗರಿಕತೆಗಳು ಟೋಟಲ್ 4 ನಾಗರಿಕತೆಗಳು. ಈಜಿಪ್ಟ್, ಮೆಸೊಪೊಟೇಮಿಯಾ, ಚೈನಾ, ಇವು 4 ನಾಗರಿಕತೆಗಳಲ್ಲಿ ನಮ್ಮ ಸಿಂಧು ನಾಗರಿಕತೆ ಒಂದು. ಅತ್ಯಂತ ಪುರಾತನ ಮತ್ತು ಅಂದ್ರೆ ಒಳ್ಳೆ ನಗರ, ಸ್ಮಾರ್ಟ್ ಸಿಟಿ ಅಂತ ಕರೀತಾರಲ್ಲ, ನೀರಿನ ವ್ಯವಸ್ಥೆ ಮತ್ತು ಮನೆಗಳು ಮತ್ತು ಈಜು ಕೊಳಗಳು ಮತ್ತು ಸರಿಯಾದ ದೀಪಗಳು, ಈ ಕೆಲವು ಹಳ್ಳಿಗಳಲ್ಲಿ ನೋಡಿ ನೆಳ ಇರಲ್ಲ, ನೀರಿರಲ್ಲ. ಆದ್ರೆ ಆ ಕಾಲದಲ್ಲಿ ಪ್ರಾಚೀನ ನಾಗರಿಕತೆಗಳಲ್ಲಿ ಏನಿರ್ತದೆ ಎಲ್ಲ ವ್ಯವಸ್ಥಿತ ನಗರ ಯಾವಂದ್ರೆ ಸಿಂಧು ನಾಗರಿಕತೆ ನಗರ. ಇದು ಅತ್ಯಂತ ಪ್ರಾಚೀನವಾದ ನಗರ ಆಗಿದೆ. ಆಮೇಲೆ ನಾವು ನೋಡ್ಬೋದು, ಇದು ಯಾವಾಗ ಗೊತ್ತಾಯ್ತು ನಮಗೆ ಪ್ರಾಚೀನ ನಗರ ಅಂತ ನಮ್ಗೆ ಯಾವಾಗ ಗೊತ್ತಾಯ್ತು ಅಂತಂದಾಗ ಇಲ್ಲಿ 1856ರಲ್ಲಿ ಸಿಂಧುನಲ್ಲಿ ರೈಲು ಮಾರ್ಗವನ್ನು ಹಾಕುವಾಗ ಮುದ್ರೆಗಳು ಅಂದ್ರೆ ಕೊಯ್ಲು ಮತ್ತು ಸುಟ್ಟ ಇಟಗಿಗಳು ಪತ್ತೆಯಾದವು. ಅವಾಗ ನಮ್ಮ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರೆ, ನಮ್ಮ ಇಂಡಿಯಾದ ಆಳ್ವಿಕೆ ಮಾಡಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇಂಡಿಯಾದಿಂದ ಪಾಕಿಸ್ತಾನ ಟ್ರೈನ್ ಹಾಕ್ತಿರ್ತಾರೆ. ಟ್ರೈನಿನ ಗಾಲಿ ಹಾಕ್ಬೇಕಾದ್ರೆ ಅವ್ರು ತೋಡ್ತಿರ್ತಾರೆ. ತೋಡ್ಬೇಕಾದ್ರೆ ಏನಿರುತ್ತೆ, ಅವರಿಗೆ ಮುದ್ರೆಗಳು ಸಿಗ್ತವೆ, ಸುಟ್ಟ ಇಟಗಿಗಳು ಸಿಗ್ತವೆ. ಅವ್ರಿಗೆ ಏನಾಗುತ್ತೆ, ಬ್ರಿಟಿಷರಿಗೆ ಸುಟ್ಟ ಇಟಗಿಗಳು ಸಿಕ್ಕಿದವಲ್ಲ, ಮುದ್ರೆಗಳು ಸಿಗ್ತವೆ, ಏನು ಇರ್ಬೋದು ಅಂತೇಳಿ ಇನ್ನೂ ತೋಡಕ್ಕೆ ಹೋಗ್ತಾರೆ.
ಇನ್ನು ನೋಡಕ್ ಹೋದಾಗ ಇಲ್ಲಿ ಒಂದು ನಾಗರಿಕತೆನೇ ಇತ್ತು, ಇಲ್ಲಿ ಒಂದು ದೊಡ್ಡ ಊರೇ ಇತ್ತು, ಇಲ್ಲಿ ಒಂದು ದೊಡ್ಡ ದೇಶ ತರ ಇತ್ತು ಅಂತ ನಮ್ಗೆ ಕಣ್ಣಿಗೆ ಕಾಣ್ಕೊಂತೇಳಿ ಬರುತ್ತೆ. ಆಮೇಲೆ ಇಲ್ಲಿ 56 ಆದ್ಮೇಲೆ 67 ಒಳಗೆ ಅಂದ್ರೆ 56 ಏನ್ ಗೊತ್ತಾಗ್ತ ನಮ್ಗೆ ರೈಲು ಮಾರ್ಗ ಹಾಕುವಾಗ ಕನ್ನಡದ ಮುದ್ರೆಗಳು ಸಿಕ್ಕು, ಸೊಸೈಟಿ ಸಿಕ್ಕು. 50 ಆದ್ಮೇಲೆ 1867 ಜನರಲ್ ಕೆನ್ನಿಂಗ್ ಹ್ಯಾಮ್ ಅನ್ನುವ ಕೆಲವು ಮುದ್ರೆಗಳನ್ನು ತಗೋತಾನ. ಜನರಲ್ ಕೆನ್ನಿಂಗ್ ಹ್ಯಾಮ್ ಅಂತ ಗೊತ್ತಾನ, ಅವ ಕೆಲವು ಮುದ್ರೆಗಳು ತಗೊಂಡು ಹೋಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಆಮೇಲೆ 1904 ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾನ. ಅಂದ್ರೆ ಹಳೆಯ ಯಾವ್ದು ಇತಿಹಾಸ ಇರ್ತದೆ ಅದ್ರ ಬಗ್ಗೆ ಅಧ್ಯಯನ ಮಾಡಕ್ಕೆ ಒಂದು ಸಪರೇಟ್ ಇಲಾಖೆನ ಮಾಡ್ತಾರೆ. ಏನ್ ನಿಮ್ಗೆ ಇರ್ತ ನೋಡಿ, ಸ್ಪೋರ್ಟ್ಸ್ ರೂಮ್ ಅಂತ ಸಪರೇಟ್ ಇರ್ತದ, ಸಂಗೀತ ರೂಮ್ ಅಂತ ಸಪರೇಟ್ ಇರ್ತದ. ಆಮೇಲೆ ಏನ್ ಮಾಡ್ತಾರ, ಇನ್ನೊಂದ್ ಕಡೆ ಕರಾಟೆ ರೂಮ್, ಡ್ರಾಯಿಂಗ್ ರೂಮ್ ಅಂತ ಸಪರೇಟ್ ರೂಮ್ ಮಾಡ್ತಾರ. ಅದ್ರ ಅದೇ ಸಾಮಾನ್ಯ ಇರ್ತದೆ. ಆ ಡ್ರಾಯಿಂಗ್ ರೂಮ್ ಹೋದ ಸಾಕು ನಿಮ್ಗೆ ಅಲ್ಲೆಲ್ಲ ಡಿಸೈನ್ ಚಿತ್ರ ಮಾಡೋದು, ಆ ಬುಕ್ಸ್ ಲೈಬ್ರರಿ ಹೋದ ಸಾಕು ಲೈಬ್ರರಿ. ಹಂಗ ಇವೇನ್ ಮಾಡ್ತಾರ, ಭಾರತೀಯ ಪುರಾತತ್ವ ಇಲಾಖೆ ಏನ್ ಮಾಡ್ತಾರೆ ಅಂದ್ರೆ ಪುರಾತತ್ವಗಳು ಏನೇನು ಸಿಗ್ತಾವ ನಮ್ಮ ಭಾರತದಾಗ ಅದರದ್ದೇ ಆದ ಒಂದು ಸ್ಟಡಿ ಮಾಡಕ್ಕೆ ಒಂದು ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾರು ಮಾಡ್ತಾರ? ಲಾರ್ಡ್ ಕರ್ಜನ್. ನೆನಪಿರ್ಬೇಕು ನಿಮ್ಗೆ, 1904 ಲಾರ್ಡ್ ಕರ್ಜನ್ ಅದು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 1920 ದಶಕದಲ್ಲಿ ಅಂದ್ರ ಅಲ್ಲಿಂದ 14 ವರ್ಷ ಆಯ್ತು. ಮತ್ತೆ ನೆಕ್ಸ್ಟ್ ಪುರಾತತ್ವ ಇಲಾಖೆಯಲ್ಲಿ ಮಹಾನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಈ ಇಲಾಖೆಗೆ ಏನ್ ಮಾಡ್ತಾರ, ಆ ಇಲಾಖೆ ಒಳಗ ಮಹಾನಿರ್ದೇಶಕರಾಗಿ ಮಾಡ್ತಾರೆ. ಹೆಂಗ್ ಹೆಡ್ ಮಾಸ್ಟರ್ ಪ್ರಿನ್ಸಿಪಲ್ ಮಾಡ್ತಾರಲ್ಲ ಆ ರೀತಿ ಮಹಾನಿರ್ದೇಶಕರಾಗಿ ಯಾರು ಮಾಡ್ತಾರ, ಸರ್ ಜಾನ್ ಮಾರ್ಷಲ್ ಮಾಡ್ತಾರ. ಅವ ಏನ್ ಮಾಡ್ತಾರ ನೋಡಿ, ಅವರ ಸಹೋದ್ಯೋಗಿಗಳಿಗೆ ಹೊಸದೊಂದು ನಾಗರಿಕತೆ ಕಂಡುಹಿಡಿದರು. ಇದೇ ಸಿಂಧು ನಾಗರಿಕತೆ. ಸರ್ ಜಾನ್ ಮಾರ್ಷಲ್ ಏನು ಲಾರ್ಡ್ ಕರ್ಜನ್ ಮತ್ತು ಇನ್ನೊಂದು ಸಿಂಹಜಿಗಳನ್ನು ಸೇರಿ ಏನ್ ಮಾಡ್ತಾರ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರ. ಆ ಸ್ಟಡಿ ಮಾಡಿದ್ಮೇಲೆ ಗೊತ್ತಾಗ್ತದ ಇದು ಅಂತಂತದಲ್ಲ, ಇದು ನಗರ, ಇದು ಮಹಾನಗರವಾಗಿದೆ ಅಂತ ಸಿಂಧು ನಾಗರಿಕತೆ ಅಂತೇಳಿ ಅವಾಗ ಗೊತ್ತಾಗ್ತದೆ. ಹೌದಾ, ಇದು ಒಂದು ಸಿಂಧು ನಾಗರಿಕತೆ. ಯಾಕೆ ಸಿಂಧು ನಾಗರಿಕತೆ ಅಂತದ, ಇಲ್ಲಿ ನದಿ ಇತ್ತು, ಆ ನದಿ ಹೆಸರ ಮೇಲೆ ಸಿಂಧು ನಾಗರಿಕತೆ ಅಂತೇಳಿ ನಮಗಿಲ್ಲಿ ಸಿಂಧು ನದಿ ಇರ್ತಿತ್ತು. ಆ ಸಿಂಧು ನದಿ ಯಾವಾಗಲೂ ಒಂದು ದೇಶ ಆಗ್ಬೇಕಾದ್ರೆ, ಒಂದು ಊರು ಆಗ್ಬೇಕಾದ್ರೆ, ಒಂದು ಹಳ್ಳಿ ಆಗ್ಬೇಕಾದ್ರೆ ನೀರು ವ್ಯವಸ್ಥೆ ಇರ್ಬೇಕಾಗ್ತದೆ. ಈಗ ಬೋರ್ವೆಲ್ ಬಂದು ಆದ್ರೆ ಅವಾಗ ಏನಿತ್ತು, ಹಳ್ಳಿಯ ದಂಡಿ ಮೇಲೆ ಊರಿತ್ತು, ನದಿಯ ದಂಡಿ ಮೇಲೆ ಊರುಗಳಿದ್ವು. ಯಾಕೆ ನದಿಯ ದಂಡಿ ಮೇಲೆ ಊರುಗಳಿದ್ವು ಅಂದ್ರ ಕುಡಿಯಕ್ಕೆ ನೀರು ಈಸಿಯಾಗಿ ಸಿಗ್ತದ, ಅವ್ರಿಗೆ ಬೇಕಾದಂತ ದನಕರಗಳಿಗೆ ನೀರು ಕುಡ್ಸಕ್ ಬರ್ತದ, ಬಟ್ಟೆ ತೊಳೆಯಲು ಈಸಿ ಆಗ್ತದೆ. ಹಾಗಾಗಿ ಪ್ರತಿಯೊಂದು ಊರು ಕೂಡ ಅಂದ್ರೆ ಯಾವದೇ ದೊಡ್ಡ ಸಿಟಿ ತಗೋರಿ, ಪ್ರತಿಯೊಂದು ಊರು ಕೂಡ ನದಿಯ ದಂಡೆ ಮೇಲೆ ಆಗ್ಯಾವ. ನದಿಯ ದಂಡೆ ಮೇಲೆ ಎಲ್ಲವೇ ರಿವರ್ ಏನಿರ್ತದ ಅಲ್ಲಿ ದೊಡ್ಡ ಸಿಟಿ ಇರ್ತದೆ. ಹಾಗಾಗಿ ಈಗ ನೋಡ್ರಿ ರಿವರ್ ಇರ್ಲಿಕ್ಕೆ ಏನ್ ಮಾಡ್ತಾರೆ, ಆ ಊರಾಗ ಒಂದು ಕೆರೆ ಇರ್ತದೆ. ಯಾಕೆ ಮಾಡ್ತಾರೆ ಅಂದ್ರೆ ಮಳೆಗಾಲದಾಗ ಅತಿ ಹೆಚ್ಚು ಮಳೆ ಬಂದಾಗ ಅದು ನಿಂತ್ಕೊಡ್ತ, ಅದು ಬೇಸಿಗೆ ಯೂಸ್ ಮಾಡಕ. ಈ ರೀತಿಯಾಗಿ ಏನಂತೀವಿ, ಸಿಂಧು ನಾಗರಿಕತೆ ಇಲ್ಲಿ ಇರ್ಬೋದು, ಇದೇ ಸಿಂಧು ನಾಗರಿಕತೆ ಅಂತ ಹೇಳೋದು ಸ್ಟಾರ್ಟ್ ಆಗ್ತದೆ. ಆಮೇಲೆ ಇನ್ನೇನ್ ಮಾಡ್ತಾರ, 1921 ಡಾಕ್ಟರ್ RB ದಯಾನಂದ್ ಸಹಾನಿ ಅವರು ಇವ್ರೇನ್ ಮಾಡ್ತಾರೆ, ಪಾಕಿಸ್ತಾನದಲ್ಲಿರುವ ಪಶ್ಚಿಮದ ಪಂಜಾಬ್ದಾಗ ಒಂದು ಪಾಕಿಸ್ತಾನ ಬರ್ತದೆ. ಅರ್ಧ ಪಾಕಿಸ್ತಾನ ಇಂಡಿಯಾದಾಗ ಅದ, ಅರ್ಧ ಪಂಜಾಬ್ದಾಗ ಈಗಿನ ಪಾಕಿಸ್ತಾನದಾಗ ಅರ್ಧ ಬರ್ತದ. ಅವಾಗಿನ ಪಂಜಾಬ, ಇಲ್ಲಿ ಪಶ್ಚಿಮ ಪಂಜಾಬದಲ್ಲಿ ಮಾಂಟಗೋಮರಿ ಅಂತೇಳಿ ಊರು, ಆ ಜಿಲ್ಲೆಯಲ್ಲಿ ಹರಪ್ಪ ಎಂಬ ನಿವೇಶನವನ್ನು ಕಂಡುಹಿಡಿದರು. ಹರಪ್ಪ ಅಂತ ಹೆಸರದು. ಈ ನಿವೇಶನ ಕಂಡುಹಿಡಿದ್ರೆ ಪಾಕಿಸ್ತಾನದಲ್ಲಿರುವಂತಹ ಪಶ್ಚಿಮ ಪಂಜಾಬಿನ ಈ ಮಾಂಟಗೋಮರಿ ಜಿಲ್ಲೆಯ ಹರಪ್ಪ ಅಲ್ಲಿ ಸಿಕ್ತು ನಮಗೆ ಅಂತೇಳಿ ಗೊತ್ತಾಗ್ತದ. ಆಮೇಲೆ 1922 ಡಾಕ್ಟರ್ RD ಬ್ಯಾನರ್ಜಿ ಅವರು ಸಿಂಧು ಪ್ರಾಂತದ ಲಾರ್ಕಾನ್ ಜಿಲ್ಲೆಯಲ್ಲಿ, ಸಿಂಧು ಪ್ರಾಂತ ಊರಲ್ಲಿ, ಸಿಂಧು ಪ್ರಾಂತ ಅಂದ್ರೆ ಒಂದು ದೊಡ್ಡ 5 ಜಿಲ್ಲೆಗಳ ಸೇರಿ ಒಂದು ಪ್ರಾಂತ ಆಗ್ತದೆ. ಹಂಗ ಈ ಲಾರ್ಕಾನ್ ಎಂಬ ಜಿಲ್ಲೆಯಲ್ಲಿ ಮತ್ತೊಂದು ಮೆಹಂಜೋದಾರ ಅಂತ ಕಂಡಿದ್ದಾರೆ. ಯಾವುದು ಮೆಹಂಜೋದಾರ, ಅದು ಸಿಂಧು ಆಯ್ತು, ಅದು ಸಿಂಧು ಆಗ್ತದ. ಇಲ್ಲಿ ಮೆಹಂಜೋದಾರ ಅಂತ ಹೇಳಿ ಕಂಡಿದ್ದಾರೆ. ಇಲ್ಲಿ 1921 ಹರಪ್ಪ ಕಂಡಿರ್ತಾರ. 1922 ಏನ್ ಮಾಡ್ತಾರ, ಮೆಹಂಜೋದಾರವನ್ನು ಊರದು ಮೆಹಂಜೋದಾರ ಅಂತ ಕಂಡಿರ್ತಾರೆ. ಏನಿದೆ ಮೆಹಂಜೋದಾರ ಅಂದ್ರೆ ಕೇಳ್ತಾರ, ಡೆಡ್ ಆಫ್ ಬಾಡೀಸ್ ಅಂತ ಅಂದ್ರೆ ಮಡಿದವರ ಜಿಬ್ಬ ಅಂತ ಹೇಳ್ತಾರೆ. ಏನಿದೆ ಮೆಹಂಜೋದಾರ ಅಂತ ಕೇಳಿದಾಗ ಸಿಂಧು ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ, ಸಿಂಧು ಭಾಷೆಯಲ್ಲಿ ಅಲ್ಲಿ ಮಾತಾಡೋ ಭಾಷೆ ಒಂದು ಸಿಂಧಿ ಭಾಷೆ. ಆ ಸಿಂಧಿ ಭಾಷೆಯಲ್ಲಿ ಏನ್ ಮಾತಾಡ್ತಾರ ಹೇಳ್ತಾರ, ಮೆಹಂಜೋದಾರ ಅಂದ್ರೆ ಸಿಂಧು ಭಾಷೆಯಲ್ಲಿ ಮೆಹಂಜೋದಾರ ಅಂದ್ರೆ ಮಡಿದವರ ದಿಬ್ಬ. ಮಡಿದವರ ದಿಬ್ಬ ಅಂದ್ರೆ ನಮ್ಮ ಭಾಷೆಯಲ್ಲಿ ಏನಂದ್ರೆ ಸತ್ತವರ ಹೆಣ ಮಾಡಿರ್ತಲ್ಲ, ಆ ಮಾಡಿದ ದಿಬ್ಬಿಗೆ ನಂತರ ಮಡಿದವರ ದಿಬ್ಬ. ಮಡಿಯಲ್ಲಿ ಸಾವು, ಸತ್ತವರಲ್ಲಿ ಮಾಡಿರ್ತಾರೆ ಡಬ್ಬಿತ್ರ ಬಾಕ್ಸ್, ಅದಕ್ಕೆ ಮಡಿದವರ ದಿಬ್ಬ ಎಂದು ಕರೆಯಲಾಗುತ್ತದೆ. ಈ ರೀತಿಯಾಗಿ ನಾವು ಸಿಂಧು ನಾಗರಿಕತೆ ಅಂತ ಬಂದಾಗ
ಫಸ್ಟಿಗೆ ಹರಪ ಎಲ್ಲಿ ಕಂಡಿದ್ರು. ಹರಪ ಪಶ್ಚಿಮ ಬಂಗಾಳದಲ್ಲಿ ಬಂದ್ರೆ ಚಿಂದಿಯಲ್ಲಿ ಇಲ್ಲಿ ಮೈಲೂರು ದೀಪ ಅಂತ ಪ್ರದೇಶ ಮಹೇಂದ್ರಧಾರ ಅಂತ ಒಂದು ಪ್ಲೇಸ್ ಬರುತ್ತೆ, ಅದು ಜಾರ್ಖಂಡ್ ಜಿಲ್ಲೆಯಲ್ಲಿ ಬರ್ತದೆ ನಮ್ಮ ಕಂಡು ಬರುತ್ತೆ. ಹಾಗೆ ಮುಂದೆ ಹೋದಾಗ ನಮಗೆ ಅಲ್ಲಿ ಯಾವ ಭಾಷೆ ಇತ್ತು ಅಂತ ಹೇಳೋಕ್ಕಿಂತ ಮುಂಚೆ ನಮ್ಗೆ ಕಂಡು ಬರ್ತಂದ್ರೆ ಇಲ್ಲಿ ಮುಂದೆ ಮಹೇಂದ್ರಧಾರ ಮಾರ್ಷಲ್ ಇಲ್ಲಿ ನೋಡಿ, ಸರ್ ಜನ್ ಮಾರ್ಷಲ್ ಮತ್ತು ಡಾಕ್ಟರ್ ಮ್ಯಾಕೆ ಅಂತ ವಿದ್ವಾಂಸರು ಅದ್ರ ಬಗ್ಗೆನೇ ಓದೋರು. ಬರೀ ಏನ್ ಮಾಡ್ಬೇಕು, ಹೆಂಗ್ ತೆಗಿಬೇಕು, ಮುದ್ದಳು ಹೆಂಗ್ ಕಟ್ಟಿಡ್ಬೇಕು, ನಾವು ಊರುಗಳು ಹೆಂಗ್ ಕಟ್ಟಿಡ್ಬೇಕು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಇಂಪಾರ್ಟೆಂಟ್ ಸ್ಟಡಿಗಳೆಲ್ಲ ಏನ್ ಮಾಡ್ತಾರೆ ಇವಾಗ ಸರ್ ಜನ್ ಮಾರ್ಷಲ್ ಮತ್ತು ಮ್ಯಾಕೆ ಅವರು ವಿದ್ವಾಂಸ ಏನ್ ಮಾಡ್ತಾರೆ ಇವರೆಲ್ಲ ಸೇರಿ 3,000ಕ್ಕೆ ಹೆಚ್ಚಿನ ವಿದ್ವಾಂಸ ಸೇರಿ ಸಾಮರಸ್ಯಕ್ಕೆ ಅಂದ್ರ ನಾವು ಯಾವ ಇಸ್ವಿ ಈಗ ಇಸ್ವಿ ಯಾವ ಇಸ್ವಿ ಚಂದ್ರ ನಾವು ಯಾವ ಇಸ್ವಿ 2026 ಅಲ್ಲ ಅಂದ್ರೆ 3,000 ವರ್ಷಗಳ ಹಿಂದಿನ ಇದು ಕತ್ತಿ ಈಗಿಂದಲ್ಲ ಚೋತ್ರವರು. ಇದು ಸಾಮಾನ್ಯ ಶಕ ಪೂರ್ವ BC ಅಂತಲ್ಲ, ಸಾಮಾನ್ಯ ಕ್ರಿಸ್ತ ಶಕ ಪೂರ್ವದ ಹಿಂದೆ 3,000 ವರ್ಷಗಳ ಹಿಂದಿನ ಇತಿಹಾಸ ಈಗಿಂದಲ್ಲ ಅಂತೇಳಿ ಯಾರ ಸರ್ ಜನ್ ಮಾರ್ಷಲ್ ಮತ್ತು ಅವರು ಮ್ಯಾಕೆ ಅಂತ ಇದು ಹೇಳ್ತಾರೆ. ಆಮೇಲೆ ಎಷ್ಟು ವಿಸ್ತೀರ್ಣ ಇತ್ತಪ್ಪ ನಮ್ಮ ಇಂಡಿಯಾ ಅಂತೀವ ಮೇಲೆ ಜಮ್ಮು ಕಾಶ್ಮೀರದಿಂದ ಕೆಳ ಕನ್ಯಾಕುಮಾರಿ, ಪಶ್ಚಿಮ ಬಂಗಾಳದಿಂದ ಈ ಕಡೆ ಗುಜರಾತ್ ಅಂತ ಹೇಳ್ತೀವಲ್ಲ, ಉತ್ತರ ದಕ್ಷಿಣ ನಿಮ್ಗೆ ಗೊತ್ತಲ್ಲ. ಯಾವಾಗ ಏನ್ ಮಾಡ್ಬೇಕಂತ ನಿಮ್ಗ ಈ ತರ ಮಾಡ್ಕೊಂಡು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇದು ಗೊತ್ತಿರ್ತದೆ ನಿಮ್ಗೆ. ನಮ್ಮ ಭಾರತ ಹೆಂಗಂದ್ರೆ ನಿಮ್ಗೆ ಗೊತ್ತಲ್ಲ, ಇಲ್ಲಿ ಮ್ಯಾಗ್ ಬಂದಾಗ ಇಲ್ಲಿ ಬರ್ತದ, ಇಷ್ಟು ಬಂದಾಗ ಏನ್ ಮಾಡ್ಬೇಕಂತ ನಾವು ನಮ್ಗೆ ಏನ್ ಗೊತ್ತಾಗ್ತದೆ, ಇಲ್ಲಿ ಪಶ್ಚಿಮದಲ್ಲಿ ಏನಿದ ಗುಜರಾತ್, ಪೂರ್ವದಲ್ಲಿ ಏನಿದ ಬಾಂಗ್ಲಾ, ಕೆಳಗೆ ಬಂದ್ರೆ ದಕ್ಷಿಣ ಚೆನ್ನೈ ಬರ್ತಲ್ಲ, ಉತ್ತರದಲ್ಲಿ ಜಮ್ಮು ಕಾಶ್ಮೀರ. ಈ ರೀತಿಯಾಗಿ ಬಂದಾಗ ನಮ್ಗೆ ಯಾವ ಜಿಲ್ಲೆ ಯಾವ ಎಲ್ಲಿದೆ ಅಂತ ನಮ್ಗೆ ಈಸಿಯಾಗಿ ಹೇಳಕ್ ಬರ್ತದೆ. ಈ ರೀತಿಯಾಗಿ ವಿಸ್ತರಣೆ ಮಾಡಿದಾಗ ಪಶ್ಚಿಮದಲ್ಲಿ ಪಂಜಾಬ್ ಪಾಕಿಸ್ತಾನದಲ್ಲಿ ಅದಲ್ಲ, ಅಲ್ಲಿಂದ ಹಿಡಿದು ಪೂರ್ವದಲ್ಲಿ ಉತ್ತರ ಪ್ರದೇಶ, ಆಮೇಲೆ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ಇದು ಸಿಂಧು ನಾಗರಿಕತೆ ಎಂಬ ಒಂದು ಪ್ರದೇಶವನ್ನು ಇಷ್ಟು ದೂರವಾಗಿ ಹರಡಿತ್ತು ಅಂತ ನಮ್ಗೆ ತಿಳಿದು ಬರ್ತದೆ. ಮುಂದೆ ನಾವು ಹೋದಾಗ ಅವರ ಜಾತಿ ಧರ್ಮ ಯಾವ್ದಿತ್ತು ನಾವು ಅಂತೀವಿ. ಇಂಡಿಯಾ ಅಂತ ಬಂದಾಗ ಇಲ್ಲಿ ಸರ್ವ ಜನಾಂಗ ಶಾಂತಿಯ ತೋಟ ಅಂತೀವಿ. ಅಂದ್ರೆ ಜಾತಿ ಭೇದವಿಲ್ಲ, ನಾವೆಲ್ಲರೂ ಒಂದೇ ಅಂತ ಹೇಳ್ತೀವಿ. ಭಾರತ ಸಂವಿಧಾನ ಕೊಟ್ಟ ಅಂತ ಹೇಳ್ತೀವಿ. ಅಲ್ಲೇನಿತ್ತು ಅಂದ್ರೆ ಅಲ್ಲಿ ಭಾರತ ಸಂವಿಧಾನ ಇತ್ತವಲ್ಲ, ಗೊತ್ತಿಲ್ಲ. ಅವ್ರು ಸಾಮಾನ್ಯ ಜನರು ಸಿಂಧು ಜನರ ಕುಲ ಯಾವತ್ತಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರೊಟೋ ಆಸ್ಟ್ರಾಯ್ಡ್, ಮೆಡಿಟೇರಿಯನ್, ಮಂಗೋಲಿಯನ್ ಮತ್ತು ಅಲ್ಫಾಯಸ್ ಅಂತ ಹೇಳಿ ಕುಲಕ್ಕೆ ಸೇರಿದವರು. ಗಿಡ್ ಇರ್ತಾರಲ್ಲ, ಇಷ್ಟೇ ಗಿಡ್ಡಿರ್ತಾವ, ಕೈಕ ಸಣ್ಣ ಇರ್ತಾವ, ಅವರು ಆ ಕುಲದವ್ರು ಸೇರಿದವರು. ಯಾರು? ಸಿಂಧು. ಮತ್ತೆ ಕೆಲವರು ಮಂಗೋಲಿಯನ್ ಬರ್ತಾರ, ವೈಟ್ ಕಣ್ಣುಗಳು ಚೈನಾ ಮಂದಿ ಮಾಡ್ತಾರಲ್ಲ ಆ ತರ ಇದು ಕೆಂಪು ಇರ್ತಾರ, ಚೈನಾ ಕಣ್ಣುಗಳು ಸಣ್ಣ ಇರ್ತಾವ ಆ ತರ ಜನ. ಮತ್ತೆ ಇಲ್ಲಿ ಅಲ್ಫಾಯನ್ ಬರ್ತಾರ, ಎತ್ತಿರ್ತಾರಲ್ಲ, ಸ್ವಲ್ಪ ಎತ್ತರ ಕರ್ರಾಗಿರ್ತಾರ, ನಿಗ್ರಹಿರ್ತಾರ, ಎತ್ತಿರ್ತಾರ, ಕರ್ರಾಗಿರ್ತಾರಲ್ಲ ಅವು ಜನ. ಈ ತರವಾಗಿ ಎಲ್ಲ ಜನಗಳು ಇಲ್ಲಿ ಇದ್ರು ಸಿಂಧುನಾಗ ಜನ ಧರ್ಮ ಏನ್ ಮಾಡ್ತಾರಪ್ಪ ಇವರು, ಯಾವ್ದನ್ನು ನಾವು ಪೂಜೆ ಮಾಡ್ತೀವಿ ಜಾತ್ರೆ ಮುಂದೆ ಬಂದ ನಾ ಹೇಳ್ಕೊಂಡು ಮಾಡ್ತೀವಿ. ಈಗ ಇದೇನಾದ್ರು ಪೀಠಿಕೆ, ಇದು ಏನು ಸಿಂಧು ನಾಗರಿಕತೆ ಯಾವ ರೀತಿ ಹುಟ್ಟಿದ್ದು, ಸಿಂಧು ನಾಗರಿಕತೆಯನ್ನು ಯಾರು ಕಂಡುಹಿಡಿದ್ರು, ಇದು ಸ್ಟಡಿ ಮಾಡಬೇಕಾದ್ರೆ ಪುರಾತತ್ವ ಇಲಾಖೆ ಯಾರು ಅಧ್ಯಕ್ಷರಿದ್ರು, ಆ ಮಹಾನಿರ್ದೇಶಕರು ಯಾರಿದ್ರು, ಸರ್ ಜನ್ ಮಾರ್ಷಲ್ ಹೆಂಗ್ ಕಂಡುಹಿಡಿದ್ರ ಬಗ್ಗೆ ನಾವು ಬರೀ ಪೀಠಿಕೆ ನೋಡ್ತೀವಿ. ಬರೀ ಪೀಠಿಕೆ ಒಳಗೆ ನಮ್ಗೆ ತಿಳಿದು ಬಂತು. ಹಾಗಾದ್ರೆ ಇದರ ಲಕ್ಷಣಗಳು ಏನು? ಈಗ ನಾವು ಅಂತೀವಲ್ಲ, ಒಬ್ಬ ಹೀರೋ ಆಗ್ಬೇಕಾದ್ರೆ ನಾವು ಹೇಳ್ತೀವಿ, ಹೀರೋ ಆಗ್ಬೇಕು, ಎತ್ತರ ಇರ್ಬೇಕು, ನೋಡ ಚಲೋ ಇರಬೇಕು, ವೈಟ್ ಇರಬೇಕು, ಚಲೋ ಇದ್ರೆ ಅವನಿಗೆ ಹೀರೋ ಅಂತೀವಿ. ಈ ಸಿಂಧು ನಾಗರಿಕತೆ ಆದರೆ ನಮಗೆ ಅದು ಸಿಂಧು ನಾಗರಿಕತೆ ಚಲೋ ಇಟ್ಟಿರ್ಬೇಕು, ಅದಕ್ಕೆ ನೀವು ಪ್ರಸಿದ್ಧ ನಾಗರಿಕತೆ ಅಂತ ನೋಡ್ಬೋದಲ್ಲ ಅಂದಾಗ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣ ಅಂತ ಬರ್ತದೆ. ಏನಪ್ಪ ಪ್ರಮುಖ ಲಕ್ಷಣ ಅಂತ ಬಂದಾಗ ಒಂದನೇದಾಗಿ ನಗರ ಯೋಜನೆ. ಆ ಕಾಲದಲ್ಲಿ ನೀವು ಏನು ಬಿಜಾಪುರ ಸಿಟಿ ಇರ್ತಿರ್ಲ, ಲೈನ್ ಹೋಗ್ಬೇಕಾದ್ರೆ ಈ ಕಡೆ ಗಿಡಗಳಿರ್ತಾವ, ಈ ಕಡೆ ಲೈಟ್ ಸೈಡಿಗೆ ದೊಡ್ಡ ರೋಡ್ ಇರ್ತಲ್ಲ, ಆ ಥರ ಆ ಕಾಲದಲ್ಲೇ ಸಿಂಧು ನಾಗರಿಕತೆ ಕಾಲದಲ್ಲಿ ಏನ್ ಮಾಡಿದ್ರು, ದೊಡ್ಡವಾದ ರಸ್ತೆಗಳಿತ್ತು. ಮತ್ತೆ ಇಲ್ಲಿ ಅತ್ಯಂತ ವ್ಯವಸ್ಥಿತ ಒಂದು ನಗರ ಯೋಜನೆ ಇತ್ತು. ನಗರ ಯೋಜನೆ ಅಂದ್ರೆ ಹಳ್ಳಿ ಹೆಂಗಿದ್ದಿಲ್ಲ, ಸಿಸ್ಟಮೆಟಿಕ್ ಮನೆಗಳು, ಮತ್ತೆ ಮನೆಯ ಬಾಗಿಲುಗಳು ರೋಡಿನ ಕಡೆ ಇದ್ದಿಲ್ಲ, ರೋಡಿನ ಹಿಂದ್ ಭಾಗದಲ್ಲಿತ್ತು. ರೋಡಿನ ಹಿಂದ್ ಭಾಗದಲ್ಲಿ ಯಾಕೆ ಮನೆ ಇತ್ತು ಅಂದ್ರೆ ರೋಡ್ ಮುಂದೆ ಹೋಗ್ಬೇಕಾದ್ರೆ ಧೂಳು ಹಾಕ್ತೀವಿ, ಆ ಡೈರೆಕ್ಟ್ ಧೂಳು ಹಾರಿದ್ದು ಮನೆಗೆ ಬರಬಹುದು ಅಂತ ತಿಳಿದು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಏನ್ ಮಾಡಿದ್ರು ಅವರು ತಮ್ಮ ಮನೆಯನ್ನು ಇತರ ಕಡೆ ಬಾಗಿಲು ಬಿಟ್ಟಿದ್ರು. ಮತ್ತ ಆ ರೋಡಿಗೆ ಯಾವ ರೀತಿ ನೀರಿನ ವ್ಯವಸ್ಥೆ ಇದ್ದಿಲ್ಲ. ಯಾಕೆ ಇದ್ದಿಲ್ಲ ಅಂದ್ರೆ ಬಾವಿಗಳು ರೋಡಿನ ಮುಂದೆ ತೊಡೋದ್ರಿಂದಾಗಿ ಯಾವಾಗ ಗಾಡಿಗಳು ಹೋದ್ರೆ, ಧೂಳುಗಳು ಹೋದ್ರೆ ಒಳಗೆ ಬೀಳಬಹುದಂತ ಸಂಶಯ ಬಿದ್ದು ಆ ತನ್ನ ಮನೆಯ ಬಾಗಿಲ ಹಿಂದಿನಲ್ಲೇ ನೋಡಿ. ಕೆಲವು ಹಳ್ಳಿಗಳ ಹೋಗಿ ನೀವು ಏನಂತಂದ್ರೆ ಇನ್ನು ಮೈ ದೊಡ್ಡಗಾದ್ರೆ ಹಿಂದೆ ತೊಟ್ಟಲಾಗ ಹೇಳ್ತಾರ, ನೀರಿನ ಬಾವಿ ಹಿಂದೆ ಯಾಕಂದ್ರೆ
ವಲಸೆಗಳು ಏಟು ಬೀಳಬಾರ್ದು ಅಂತ ಅರ್ಥ. ದನಕರಗಳು ಒಳಗೆ ಬಂದು ಬೀಳಬಾರ್ದು, ಯಾವ ಧೂಳು ಬೀಳಬಾರ್ದು ಅಂತ ಏನ್ ಮಾಡಿದ್ರು, ಇತರ ಕಡೆಗೆ ತಮ್ಮ ಒಂದು ಬಾವಿಯನ್ನು ತೋಡ್ತಾ ಇದ್ರು. ಆ ರೀತಿಯಾಗಿ ಒಂದು ಶುದ್ಧವಾದ ನಗರಗಳ ಬೀದಿಗಳು ಎಷ್ಟು ಅಗಲವಾಗಿತ್ತು, ರಸ್ತೆಗಳಿತ್ತು, ಓಲ್ಡ್ ರಸ್ತೆಗಳು ದೊಡ್ಡ ಎಷ್ಟು ಈಗ ನಮ್ಗೆ ಕೆಲವು ಹಳ್ಳಿ ನೋಡ್ತೀರಿ 10 ಫೀಟ್ ಒಂದು ದೊಡ್ಡ ಬಸ್ ಬಂದ್ರೆ ಒಂದು ಕೆಳಗೆ ಹೋಗೋದು ರೋಡ್ 13ರಿಂದ 34 ಅಡಿಗಳು ಹೋಗಿತ್ತು. ಮಿನಿಮಮ್ 13 ಅಂದ್ರೆ ಇಲ್ಲಿಂದ ಆ ಟೇಬಲ್ ತನಕ ಬರ್ತದೆ. ಮತ್ತು ಅದರಲ್ಲಿ 34 ಅಡಿಗಳು ಅಂದ್ರೆ ಅದನ್ನ ಇಲ್ಲಿಂದ ಇಷ್ಟು ಅಡ ದೊಡ್ಡ ರೋಡ್ಗಳು. ಇಲ್ಲಿ ಸಿಂಧು ನಾಗರಿಕತೆಗಳಲ್ಲಿ ಯಾವಾಗ ಆಗ್ತದೆ ಇಷ್ಟು ರೋಡ್ಗಳು ಇದ್ದು ಅಂತ ನಾವಿಲ್ಲಿ ನೋಡಕ್ ಸಿಗ್ತದೆ. ಸಿಂಧು ನಾಗರಿಕತೆ ಲಕ್ಷಣಗಳಲ್ಲಿ ನಾವು ಒಂದೇ ನೋಡಿದ್ವಿ ಅಂದ್ರೆ ಬೀದಿ ದೀಪಗಳು, ನಗರ ಯೋಜನೆ ಹೇಗಿತ್ತು, ಆ ಕಾಲದಲ್ಲಿ ನಗರ ಹೇಗೆ ಪ್ರಸಿದ್ಧವಾದಂದು ಈಗ ಅಂತ ಸ್ಮಾರ್ಟ್ ಸಿಟಿ ಅಂತ ಏನು ಕರಿತೀವಿ, ಆ ಎಲ್ಲ ವ್ಯವಸ್ಥೆಗಳು ಸಿಂಧು ನಾಗರಿಕತೆಯಲ್ಲಿ ನಾವು ಇತ್ತು ಅಂತ ನೋಡಿದ್ವಿ. ಅಲ್ಲಿ ಬೀದಿ ದೀಪಗಳು ಹೇಗಿದ್ದು, ಆ ರೋಡ್ ಎಷ್ಟು ಅಗಲ ಇತ್ತು, 13ರಿಂದ 34 ಅಡಿ ಅಗಲವಾಗಿತ್ತು. ಅಂದ್ರೆ ಯಾವ ರೀತಿ ಜನರಿಗೆ ಹೋಗಲು ಮತ್ತು ಬರಲು ತೊಂದರೆಗಳಾಗದಂತೆ ಆ ರೀತಿಯಾಗಿ ಈ ಪರಿಕಲ್ಪನೆ ಸಿಂಧು ನಾಗರಿಕತೆ ಜನರು ಹೊಂದಿದ್ರು ಅಂತ ನಮ್ಗೆ ತಿಳಿದು ಬರ್ತದೆ. ಆಮೇಲೆ ಮುಂದೆ ಹೋದಾಗ 3ನೇದಾಗಿ ಒಳಚರಂಡಿ ವ್ಯವಸ್ಥೆ. ಈಗೇನು ನಾವೇನು ವ್ಯವಸ್ಥೆಗಳು ನೋಡ್ತೇವೆ, ಒಳಚರಂಡಿ ವ್ಯವಸ್ಥೆ ಅಂದ್ರೇನು, ಸುಧಾರಿತ ಒಳಚರಂಡಿ ಮತ್ತು ಇಂಗು ಗುಂಡಿಗಳ ವ್ಯವಸ್ಥೆ ಇತ್ತು. ರೋಡಿಗೆ ಕೆಲವು ಹಳ್ಳಿಗಳು ನೋಡ್ತೀವಿ ನೀವು, ಬಟ್ಟೆ ರೋಡಿ ತೊಳೆದು ನೀರು ಬಿಡ್ತಾರೆ. ಕೆಲವು ಸಿಟಿ ಒಳಗೆ ನೋಡು ಬೈಕ್ ತೊಳೆದು ಏನು ತೊಳೆದು ನೀರೆಲ್ಲ ರೋಡಿಗೆ ಬಿಡ್ತಾರೆ ಹೊಲಸು. ಅಂದ್ರೆ ಅವಾಗೇ ಪರಿಕಲ್ಪನೆ ಇತ್ತು, ನಮ್ಮ ನಗರವನ್ನು ಸುಂದರವಾಗಿರಬೇಕು, ಸುಂದರವಾಗಿ ನೋಡುವಂತೆ ಕಾಣಬೇಕು, ಜನರಿಗೆ ಯಾವ ರೀತಿಯ ತೊಂದರೆಗಳಾಗಬಾರ್ದು, ಯಾವ ಆರೋಗ್ಯ ಹದಗೆಡಬಾರ್ದಂತೆ ನೀರಿನ ಈ ಇಂಗು ಗುಂಡಿಗಳ ವ್ಯವಸ್ಥೆ ಇತ್ತು ಅಂತ ನಾವು ಹೇಳ್ಬೋದು. ಯಾಕೆ ಇಂಗು ಗುಂಡಿಗಳು ಮಾಡಿದ್ರು ಅಂದ್ರೆ, ನೀರು ಭೂಮಿಯನ್ನು ಕೂಡದ ಮೇಲೆ ಹಾವಿಯಾಗಿ ಹೋಗಬೇಕಾದ್ರೆ ನೆಲದಿಂದ ನೀರು ಹೋಗ್ತದೆ, ಅದು ವೇಸ್ಟ್ ಆಗಬಾರ್ದು. ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗ್ತದೆ ಭೂಮಿಯಲ್ಲಿ ನೀರು ಇಂಗೋದ್ರಿಂದ. ಈ ಡಾಂಬರ್ ರೋಡ್ ಇರ್ತಲ್ಲ, ಆ ಡಾಂಬರ್ ರೋಡ್ ಮೇಲೆ ಮಳೆ ಬಿದ್ರೆ ಆ ಡಾಂಬರ್ ರೋಡ್ ನೀರು ಹಿಡ್ಕೊಳ್ಳ ಒಳಗಡೆ, ಅದೇನ್ ಮಾಡ್ತದೆ ಸೈಡಿಗೆ ಕೊಡ್ತೀವಿ ಡಾಂಬರ್ ನೀರು ಸೈಡಿಗೆ. ಹಾಗಾಗಿ ರೋಡ್ ಅಕ್ಕಪಕ್ಕ ಕೆಳಗೆ ಹೋಗಿರ್ತದೆ. ಯಾಕೆ ಹೋಗಿರ್ತಂದ್ರೆ ಡಾಂಬರ್ ಮೇಲೆ ನೀರು ಬೀಳ್ಸಾಗಿ ಆ ಸೈಡ್ ಕೆಳಗಾಗಿ ಬಿದ್ದಿರ್ತದೆ. ಅದಕ್ಕೆ ಏನ್ ಮಾಡ್ತಾರ, CC ರೋಡ್ ಬಂದಿದೆ. CC ರೋಡ್ ಏನ್ ಮಾಡ್ತಂದ್ರ, ನೀವು ಮಳೆ ಎಷ್ಟು ನೀರು ಹಾಕಿರಿ ಆ ನೀರು ಹಿಡ್ಕೊತದೆ, ಹಿಡ್ಕೊಂಡು ಏನ್ ಮಾಡ್ತಾರೆ ನೆಲ ಭೂಮಿಗೆ ಬಿಡ್ತದೆ. ಅಂತರ್ಜಲ ಮಟ್ಟ ಹೆಚ್ಚಿಗಾಗ್ತದೆ, ಭೂಮಿ ಒಳಗಿರುವಂತ ಅಂತರ್ಜಲ ಮಟ್ಟ ಹೆಚ್ಚಿಗಾದ ಏನಂತಂದ್ರ ಗಿಡಗಳಿಗೆ ಬೆಳೆಯಕ್ಕೆ ಸಾಧ್ಯವಾಗ್ತದ, ಭೂಮಿ ತಂಪು ಇರ್ತದ. ನೀವು ಬೇಸಿಗೆ ಬಿಸಿಲು ಭಾಳ ಭೂಮಿ ಸುಡೋದಂತಲ್ಲ, ಆ ಸುಡಬಾರ್ದಂದ್ರೆ CC ರೋಡ್ಗಳು ಮಾಡ್ತೀವಿ. ಈ ರೀತಿಯಾಗಿ ನಾವು ನೋಡ್ತೀವಿ. ಮುಂದೆ ಇಲ್ಲಿ ಬಂದಾಗ ಏನಂತಂದ್ರ ಸ್ನಾನದ ಕೋಳ. ಸ್ನಾನದ ಕೋಳ ಈಗ ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತೀರಿ ನೀವೆಲ್ಲ, ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತಿರಲ್ಲ, ಆ ಕಾಲದಲ್ಲೇ ಈಜುಕೋಳ ಅಂತ ಕರಿತಿರು. ಕನ್ನಡದಲ್ಲಿ ಈಜುಕೋಳ, ಇಂಗ್ಲಿಷ್ನಲ್ಲಿ ಸ್ವಿಮ್ಮಿಂಗ್ ಪೂಲ್. ದಟ್ ಇಸ್ ಕಾಲ್ಡ್ ಇನ್ ಇಂಗ್ಲಿಷ್ ಸ್ವಿಮ್ಮಿಂಗ್ ಪೂಲ್. ಇಫ್ ಯು ಕಾಲ್ಡ್ ಇನ್ ಕನ್ನಡ ಈಜದ ಕೋಳ. ಆ ಟೈಮ್ನಲ್ಲಿ ಏನಂತೀರೋ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಅಥವಾ ಈಜದ ಕೋಳ. ನಾವು ಕಾಮನ್ ಆಗಿ ಏನಾರ ಇಂಗ್ಲಿಷ್ನಾಗೆ ಮಾತಾಡ್ತೀವಿ, ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ ಕನ್ನಡದವ್ರು, ಯಾರು ಈಜದ ಕೋಳ ಅಂತ ಹೇಳಲ್ಲ. ಆದರೆ ಕೆಲವು ವರ್ಡ್ಗಳು ಇಂಪೋರ್ಟ್ ಮಾಡ್ತೀವಿ, ಕೆಲವು ಎಕ್ಸ್ಪೋರ್ಟ್ ಮಾಡ್ತೀವಿ. ಅಂದ್ರೆ ಏನಂತಂದ್ರೆ ಇಂಪೋರ್ಟ್ ಇದ್ದಾಗ ಇಷ್ಟೇ. ನಾವು ಈಗಾಗಲೇ ಒಳಚರಂಡಿ ವ್ಯವಸ್ಥೆ ಬಗ್ಗೆ ನೋಡ್ತಿರ್ತೀವಿ. ಒಳಚರಂಡಿ ವ್ಯವಸ್ಥೆ ಏನು ಇಂದು ಕೋಣೆ ಅಂದ್ರೆ ನೀವು ಕೆಲವೊಂದು ನೋಡ್ಬೇಕು. ಅಂದ್ರೆ ನಿಮ್ಮ ಪರಿಕಲ್ಪನೆಗೆ ಏನು ಬರ್ತಂದ್ರೆ, ಮನೆ ಕಟ್ಟಬೇಕಾದ್ರೆ ಸೈಡಿಗೆ ಒಂದು ಸೇಫ್ಟಿ ಟ್ಯಾಂಕ್ ಅಂತ ಮಾಡ್ತಾರೆ ನೋಡ್ರಿ. ಎಲ್ಲರೂ ಸಿಟಿ ಒಳಗೆ ಯಾವ್ದು ಮನೆ ಕಟ್ಟಬೇಕಾದ್ರೆ ಸೇಫ್ಟಿ ಟ್ಯಾಂಕ್ ಅಂತ ಮಾಡ್ತಾರೆ. ನೀವೇನು ಎಲ್ಲ ಯೂಸ್ ಮಾಡಿ ನೀರನ್ನು ಬಂದು ಏನು ಮಾಡ್ತಾರೆ, ಸೇಫ್ಟಿ ಟ್ಯಾಂಕ್ ಬಿಡ್ತಾರೆ. ಆ ರೀತಿ ಈ ಇಂಗು ಕೋಣೆ ಅಂದ್ರೆ ಅದಕ್ಕೆ ಇಂಗು ಗುಂಡಿ ಅಂತ ಅದಕ್ಕೆ ಅಂತಾರೆ. ಈ ಇಂಗು ಗುಂಡಿ ಏನು ಮಾಡ್ತಾರೆ, ಫಸ್ಟಿಗೆ ತೆಗಿ ಮಾಡ್ತಾರೆ, ಒಳಗಡೆ ಮಾಡಿ ಕಲ್ಲು ದೊಡ್ಡ ಗುಂಡಗಳು ಒಳಗೆ ಹಾಕಿ ಏನು ಮಾಡ್ತಾರೆ, ಅದಕ್ಕೆ ಮಣ್ಣು ಹಾಕಲ್ಲ, ಅಷ್ಟೇ ಬಿಟ್ಬಿಡ್ತಾರೆ. ಅದೇನು ಮಾಡ್ತಾರೆ, ನಾವು ಮಾಡಿದ ನೀರೆಲ್ಲ ಅದ್ರ ಶೇಖರಣೆ ಆಗ್ಬೋದು. ಅದು ಯಾವಾಗ ಬಿಸಿಲು ಹೆಚ್ಚಿಗೆ ಬಿದ್ದಾಗ ಹಾವಿಯಾಗಿ ಹೋಗ್ತದೆ. ಅದು ಹೀಗೆ ಮಾಡಿದ್ರೆ ಸೇಫ್ಟಿ ಟ್ಯಾಂಕ್ ಅಂದ್ರೆ ರೋಡ್ ಮುಂದೆ ಮನೆ ಹಿಂಗೆ ಮಾಡ್ತಾರೆ. ಎಲ್ಲ ನೀರೆಲ್ಲ ಬಿದ್ದಾಗ ಏನು ಮಾಡ್ತಾರೆ, ನೀರು ಹೋಗೋದು ಉಳಿತಂದ್ರೆ ಹೊರಗಡೆ ಬರ್ತಾರೆ. ಈ ರೀತಿ ನಾವು ಹೀಗೆ ಮಾಡ್ತೀವಿ. ಆದರೆ ಆ ಕಾಲದಲ್ಲೇ ಒಂದು ಸುಂದರವಾಗಿ ನಗರ ಇರಬೇಕು, ಅಂದ್ರೆ ಗಾರ್ಡನ್ ಸೈಡ್ ಥರ ಇರಬೇಕು, ಯಾವ ರೀತಿ ವ್ಯವಸ್ಥೆ ಇರುತ್ತೆ ಇಂಡಿಯನ್ ಪ್ಲಾನೆ ಆ ಕಾಲದಲ್ಲಿ ನೋಡೋಕ್ಕೆ ಸಿಗ್ತದೆ. ಮುಂದೆ ಸ್ನಾನದ ಕೋಳ ಅಂತ ಬಂದಾಗ ಸ್ವಿಮ್ಮಿಂಗ್ ಪೂಲ್. ಕಾಲಿನಲ್ಲಿ ಸ್ವಿಮ್ಮಿಂಗ್ ಪೂಲ್, ಇಲ್ಲಿ ಕಾಲು ಕನ್ನಡ ಈಜುಕೋಳ. ಈಜುಕೋಳ ಅಂತ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಎಷ್ಟಿರಬೇಕು, ಆ ಕಾಲದಲ್ಲೇ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ನಾವು ನೋಡ್ತೀವಿ. ಇದು 39 ಅಡಿ ಉದ್ದ, 29 ಅಡಿ ಅಗಲ. ಎಷ್ಟಂದ್ರೆ 39 ಅಡಿ ಅಂದ್ರೆ ಇಲ್ಲಿಂದ ಹಿಡಿದು ಆ ಇನ್ನೊಂದು ರೂಮ್ ಬರ್ತಲ್ಲ ಮುಂದಿನ ರೂಮ್, ಅಷ್ಟು ಉದ್ದ ಸ್ವಿಮ್ಮಿಂಗ್ ಪೂಲ್. ಈ ಕಾಮನ್ ಆಗಿ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್, ಅದಕ್ಕೆ ಸ್ವಲ್ಪ ದೊಡ್ಡ ಸ್ವಿಮ್ಮಿಂಗ್ ಪೂಲ್. ಮತ್ತೆ ಇಲ್ಲಿ 23 ಅಂದ್ರೆ 23 ಅಗಲ, 39 ಉದ್ದ, ಅಷ್ಟು ಲೆಂತ್ ಮತ್ತು ಬಿಡ್ತಿತ್ತು. ಯಾವುದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್. ಇದು ಹೆಂಗ್ ರೀತಿಯಾಗಿತ್ತಪ್ಪ ಅಂದ್ರೆ, ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ನಾವು ಪರಿಕಲ್ಪನೆ ಅಂತ ಬಂದಾಗ ಈ ಸ್ವಿಮ್ಮಿಂಗ್ ಪೂಲ್ ನಾವು ಎಂತೆಗೆ ನೋಡ್ತೀವಿ. ಇಲ್ಲಿ ಇನ್ನೊಂದು ವ್ಯವಸ್ಥೆ ಏನಂದ್ರೆ, ಸ್ವಿಮ್ಮಿಂಗ್ ಪೂಲ್ ಒಳಗ ನೀವು ಫಸ್ಟಿಗೆ ಹೋದಾಗ 5 ಫೂಟ್ ನೀರು ಮುಂದೆ ಕೆಳಗೆ ಹೋದಾಗ ಸ್ಟೆಪ್ಗಳು ಫಸ್ಟಿಗೆ. ಆಮೇಲೆ 8 ಅಡಿ ಆಳವಾಗಿತ್ತು, ಅಂದ್ರೆ ನಡು ಸೆಂಟ್ರ್ ಹೋಗಿ ನಿಂತರ 8 ಅಡಿ ಆಳ ಒಳತ್ತೆ ಡೀಪ್
ಅಂದರೆ ಡೀಪ್ ಎಷ್ಟಿತ್ತು ಸ್ವಿಮ್ಮಿಂಗ್ ಪೂಲ್ ಅಂದರೆ 8 ಅಡಿ ಅಂದರೆ ನೀವು ಅದ್ರ ಮೇಲೆ ಸ್ವಿಮ್ಮಿಂಗ್ ಡಿಪ್ ಹೊಡೆದ್ರು ಕೆಳಗೆ ಹೋಗಿ ಮುಟ್ಟಬಾರ್ದು ಅಂತೇಳಿ 8 ಅಡಿ ಡಿಪ್ ಇತ್ತು. ಆಮೇಲೆ ಇಲ್ಲಿ ವ್ಯವಸ್ಥೆ ಏನಿತ್ತು ಅಂದರೆ ಸ್ವಿಮ್ಮಿಂಗ್ ಪೂಲ್ ಇರಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಲೇಡೀಸ್ಗಳಿಗೆ ಒಂದು ಸಪ್ರೇಟ್ ರೂಮ್ ಇತ್ತು, ಬಾಯ್ಸ್ಗಳಿಗೆ ಸಪ್ರೇಟ್ ರೂಮ್ ಇತ್ತು. ಯಾಕೆ ರೂಮ್ ಇತ್ತಪ್ಪ ಅಂದರೆ ಇದು ನೀವು ಕಾಮನ್ ಥಿಂಗ್ ತಿಳ್ಕೊರಿ. ಮೊದಲು ಜನ ಎಷ್ಟು ಖುಷಿ ಆಯ್ತು ಅಂದರೆ ಈ ಕೆಲವರು ಸ್ವಿಮ್ಮಿಂಗ್ ಪೂಲ್ ಹೋಗ್ತಾರೆ ನೋಡಿರ್ಬೇಕು, ನಿಮ್ಮ ಓನ್ ಡ್ರೆಸ್ ಮೇಲೆ ಹೋಗ್ಬಿಡ್ತೀರಿ. ಕೆಲವರು ಸ್ನಾನ ಹಂಗೆ ಮಾಡಲು ಹೋಗಿರ್ತಾರೆ, ಕೆಲವರು ಹಂಗೆ ತಿರುಗಾಡಿ ಎಲ್ಲ ಬಿಸಿಲಾಗ ಹೋಗಿ ಹಂಗೆ ಹೋಗಿರ್ತಾರೆ, ಹೋಗಿ ನೀರಾಗಿ ಬಿಡ್ತಾರೆ. ಅಲ್ಲಿ ಏನಂತಂದ್ರೆ ನಿಮ್ಮಲ್ಲಿರುವಂಥ ಹೊಲಸು ನಿಮ್ಮಲ್ಲಿರುವಂಥ ಕೊಳಕ್ಕೆ ಎಲ್ಲ ಸೇರಿ ನೀರಾಗಿ ಮಿಕ್ಸ್ ಆಗಿಬಿಡ್ತೀವಿ. ನಿಮ್ಮನ್ನು ನೀರು ಬಂದು ಅವನು ಬಂದು ತೆಗಿತಾರೆ. ಎಲ್ಲ ಜೀವ ಏನು ಮಾಡ್ತಾರೆ, ನೀರೆಲ್ಲ ಹೊಲಸಾಗಿ ನೀವು ಆ ನೀರನ್ನು ಒಳ್ಳೆ ನಿಮ್ಮ ಮೈ ತಗೊಂಡು ಏನಾದ್ರೆ ಮೈಗೆ ತುರ್ಕಿಗಳು ಸಾಕತ್ತವೆ, ಮಡಿಯುಗಳ ಸಾಕತ್ತು ನೀರಿಗೆ. ಹಾಗಾಗಿ ಏನು ಮಾಡಿದ್ರೆ ನೀವು ಫಸ್ಟಿಗೆ ಬರೋಣ ಸ್ವಿಮ್ಮಿಂಗ್ ಪೂಲ್ ಎಂಟ್ರಿ ಇದ್ದಿಲ್ಲ, ಯಾರು ಬಂದರು ಸ್ವಿಮ್ಮಿಂಗ್ ಎಷ್ಟು ಹುಷಾರಿತ್ತು ನೋಡಿ. ಫಸ್ಟಿಗೆ ಯಾರು ಬಂದರೆ ಈ ಸ್ವಿಮ್ಮಿಂಗ್ ಪೂಲಿಗೆ ಬರೋಕ್ಕಿಂತ ಮುಂಚೆ ಲೇಡೀಸ್ ಬಂದು ಲೇಡೀಸ್ಗೆ ಸಪ್ರೇಟ್ ಬಾಯ್ಸ್. ಇಲ್ಲಿ ನೀರಾಗ ಹೋದಾಗ ಇನ್ನೇನು ಮಾಡ್ತಾರೆ, ಫಸ್ಟಿಗೆ ಹೋಗಿ ಬಿಸಿನೀರು ಬೇಕಾದ್ರೆ ಬಿಸಿನೀರು ವ್ಯವಸ್ಥೆ ಇತ್ತವಾಗ ಈ ರೂಮಲ್ಲಿ ಏನು ಮಾಡ್ತಾರೆ, ಬಟ್ಟೆ ಮೇಲೆ ಬಿಸಿನೀರನ್ನು ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಆಮೇಲೆ ಇದು ಬಂದು ನೀರಿಗೆ ಸ್ವಿಮ್ಮಿಂಗ್ ಮಾಡ್ತಾರೆ. ಸ್ವಿಮ್ಮಿಂಗ್ ಮಾಡಿ ಲೇಡೀಸ್ ಆಗಿಂದ ಯಾವಾಗ ಇವಾಗ ಏನು ಸೇಫ್ಟಿ ಇರ್ತಾರೆ ಆವಾಗ ಕೂಡ ಹೆಣ್ಣು ಮಕ್ಕಳಿಗಾಗಿ ಉತ್ತಮ ಒಂದು ಸೇಫ್ಟಿ ನೀಡಿದ್ರು. ಅವ್ರಿಗೆ ರೂಮ್ ಮಾಡೋದಕ್ಕಾಗಿ ಇಲ್ಲಿವರೆಗೆ ರೆಡ್ ಚೇಂಜಿಂಗ್ ರೂಮ್ ಮತ್ತು ಈಜಾಡಬೇಕಾದ್ರೆ ಫಸ್ಟಿಗೆ ಸ್ನಾನ ಮಾಡಿಕೊಂಡು ಈಜ್ ಮಾಡ್ಕೊಂಡು ಆಮೇಲೆ ಸ್ವಿಮ್ಮಿಂಗಿಗೆ ಕುಡಿದ್ರು. ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ರು. ಬಾಯ್ಸ್ಗಳನ್ನು ಇಲ್ಲೇನು ಮಾಡಿ ಡೆಲಿವರಿ ಮಾಡಿದ್ರೆ ಇವರು ಕೂಡ ಇಲ್ಲಿ ಬಂದು ಜಸ್ಟ್ ಮೊದಲು ಅವರು ಕೂಡ ಸ್ನಾನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಬಿರಿಗಿನ ಶವರ್ ಅಂತ ನೋಡಿ ಈ ಥರ ಆ ಥರ ಬಿಸಿನೀರು ಹಾಕೋದು ಮೈ ಮೇಲೆಲ್ಲ. ಅಂದರೆ ನೀವು ಹಿಂಗೆ ಮೊದಲೇ ಬೆವರು ಬಿಟ್ಟು ಬಂದಿತ್ತು, ನೀವು ಧೂಳ ಹೋಗಿದ್ದು ಎಲ್ಲ ತೊಳ್ಕೊಂಡ್ಮೇಲೆ ಆಮೇಲೆ ಸ್ವಿಮ್ಮಿಂಗ್ ಪೂಲ್ನಾಗ ಹೋಗ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ನೀವು ಸ್ವಚ್ಛಾಗಿ ಬಂದ್ರಿಂದಾಗಿ ಸ್ವಿಮ್ಮಿಂಗ್ ಪೂಲ್ನಾಗ ಹೋದರೆ ಯಾವ ರೀತಿ ಕೀಟನಾಶಕಗಳು ಹುಟ್ಟಕ್ಕೆ ಸಾಧ್ಯವಾಗಲ್ಲ ಅಂತೇಳಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ದೀಪ ಹೋದಾಗ 8 ಅಡಿ ಒಳಗೆ ದೀಪ ಇತ್ತು. ಅಗಲ ತಂದಾಗ ಈ 23 ಅಡಿ ಅಗಲ ಅಗಲ ಇರೋದು. ಉದ್ದ ಅಂದರೆ 39 ಉದ್ದ, ಒಂದು ಪ್ಲಾಟ್ ಇರ್ತಲ್ಲ ಉದ್ದ ಅಷ್ಟು ದೊಡ್ಡ ಈ ಸ್ವಿಮ್ಮಿಂಗ್ ಪೂಲ್ ಇತ್ತು ಅಂತ ನಮ್ಗೆ ನೋಡಕ್ಕೆ ಸಿಕ್ತದ. ಮುಂದೆ ನಾವು ಹೋದಾಗ ಇಲ್ಲಿ ಏನಂತಪ್ಪ ಅಂದ್ರೆ ನೆಕ್ಸ್ಟ್ ಬರೋದು ಉಗ್ರಾಣ ಕೋಳಿಗಳು. ಉಗ್ರಾಣ ಕೋಳಿಗಳು ಅಂದ್ರೆ ಏನು? ಈ ಉಗ್ರಾಣ ಕೋಳಿ ಅಂದ್ರೆ ಎಷ್ಟು ಸ್ಟೋರೇಜ್ ರೂಮ್ ಅಂತ ಕೇಳ್ತೀವಿ ನಾವು. ಸ್ಟೋರೇಜ್ ರೂಮ್ ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ತೆಳಗಿರಲಿ ಈಗ ಬೆಳೆದಂಥ ಮಾಲಗಳು ಮಳೆಯಾಗಿ ಎಲ್ಲ ಬೆಳೆದಿರ್ತೀರಿ, ಹೆಚ್ಚಿಗೆ ಜೋಳ ಬೆಳೆದಿರ್ತೀರಿ, ಶೇಂಗಾ ಬೆಳೆದಿರ್ತೀರಿ, ಎಲ್ಲ ಬೆಳೆದಿರ್ತೀರಿ. ಆದರೆ ಒಂದು ವೇಳೆ ಬರಗಾಲ ಬಿತ್ತಪ್ಪ ಮುಂದಿನ ಸಾರಿ ಮಾರ್ಕೆಟ್ನಾಗ ಸಿಗಲಾಗಿದೆ ಏನು ಮಾಡ್ಬೇಕಂದ್ರೆ ಅದಕ್ಕೆ ಏನು ಮಾಡ್ತಾರೆ, ಬರಗಾಲ ಬಿಡುವುದು ಎಂಬ ಭಯದಿಂದ ಅವಾಗೆ ಉಗ್ರಾಣ ಕೋಳಿಗಳನ್ನು ಸ್ಟೋರೇಜ್ ರೂಮ್ ರೆಡಿ ಮಾಡ್ಕೊಂಡು ಎಲ್ಲ ಮಾಲದಾಗ ತುಂಬಿಡ್ತಾರೆ. ಒಂದು ವೇಳೆ ಯಾವ ರೀತಿ ಮಳೆ ಬಂದಿಲ್ಲ, ಮಳೆ ಬರ್ಬೇಕಂದ್ರೆ ನಾವು ಬೆಳೆಗೆ ಆಗಲ್ಲ, ಬೆಳೆಗೆ ನಾವು ಉಪವಾಸ ಮಾಡ್ಬೇಕಾಗ್ತದೆ. ಆ ಸ್ಟೋರೇಜ್ ರೂಮ್ನಲ್ಲಿ ಬಂದ ಮಾಲನ್ನು ತೊಗೊಂಡು ಒಳ್ಳೆ ಜನರಿಗೆ ಕೊಡಕ್ಕೆ ಯೂಸ್ ಮಾಡೋಕ್ಕಾಗಿ ಸ್ಟೋರೇಜ್ ರೂಮ್ ಕೊಡಿ. ನೀವು ಎಷ್ಟಾಗಲ್ಲ ನೋಡ್ರಿ, 45.71 45.71 ಮೀಟರ್ ಅಗಲ ಸೆಂಟಿಮೀಟರ್. ಮೀಟರ್ ಅಂದ್ರೆ ಎಷ್ಟಾದ್ರೆ 1 ಮೀಟರ್ ಇಲ್ಲಿ ಇರ್ತದೆ ಇರ್ತದೆ ಮಿನಿಮಮ್. ಇಲ್ಲಿಂದ ಹಿಡಿದು ನಿಮ್ಮ ಗಾರ್ಡನ್ ಕೆಳಗೆ ಆ ಗಾರ್ಡನ್ ತನಕ ಒಳಗೆ ದೊಡ್ಡ ಅಗಲವಾಗಿ ಮತ್ತು ಉದ್ದವಾಗಿ 15 ಮೀಟರ್ ಅಗಲ ಹಿಂಗೆ ಈ ಬಿಲ್ಡಿಂಗ್ ಇರ್ತದೆ. ಅಷ್ಟು ದೊಡ್ಡದು ಒಂದು ಉಗ್ರಾಣ ಕೋಳಿಗಳು ಇವತ್ತಿಗೆ ಹೇಳಕ್ಕೆ ನಮ್ಗೆ ಸಿಗ್ತದ. ಇಲ್ಲಿ 45.71 ಮೀಟರ್ ಉದ್ದ ಮತ್ತು 15.23 ಮೀಟರ್ ಅಗಲವಾಗಿ ಈ ಉಗ್ರಾಣ ಕೋಣೆ ಇತ್ತು ಅಂತ ನಮ್ಗೆ ತಿಳಿದು ಬರ್ತದ. ಇದು ಎಲ್ಲಿ ಕಟ್ಟೆ ಅಂದ್ರೆ ಸಿಂಧು ನಾಗರಿಕತೆಯಲ್ಲಿ ಅಲ್ಲಿ ಒಂದೊಂದು ತಪಸ್ಸೆ ಮಾಡ್ಕೊಂಡು ಹೋದಾಗ ಸ್ವಿಮ್ಮಿಂಗ್ ಪೂಲ್ ಸಿಕ್ಕದು. ಈಗ ಕೂಡ ನಾವು ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್ ಈಗಲೂ ಕೂಡ ಅಲ್ಲಿ ಸುಟ್ಟ ಇಟ್ಟಿಗೆಗಳಿಂದ ಮಾಡಿದ ಸ್ವಿಮ್ಮಿಂಗ್ ಪೂಲ್ ನಿಮ್ಗೆ ಸಿಗ್ತದೆ. ಬಾಂಡ್ ಬ್ರಿಕ್ ಅಂತಾರಲ್ಲ, ಬಾಂಡ್ ಬ್ರಿಕ್ ಆ ಒಂದು ಸುಟ್ಟ ಇಟ್ಟಿಗೆಗಳು ಕೂಡ ಅಲ್ಲಿ ಈಗಲೂ ಕೂಡ ಆದಂತ ನಮ್ಮಲ್ಲಿ ನೋಡಕ್ ಸಿಗ್ತದೆ. ಆಮೇಲೆ ಕಟ್ಟಡಗಳು, ಅಲ್ಲಿ ಕಟ್ಟಡಗಳು ಅಂತ ಬಂದಾಗ ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿತವಾದ ಭದ್ರವಾದ ಕಟ್ಟಡಗಳು. ಸುಟ್ಟ ಅಂದ್ರೆ ಅಂತೀವಲ್ಲ ಬಾಂಡ್ ಬ್ರಿಕ್ ಅಂತೀವಲ್ಲ, ಅದರಿಂದ ಮಾಡಿದ ಒಂದು ಬಿಲ್ಡಿಂಗ್ ಒಂದು 2 ಅಂತಸ್ತು. ಮುಂದುಗಡೆ ಬಾಗಲ ಮುಂದುಗಡೆ ರೋಡ್ ಮುಂದೆ ಬಾಗಲ ಹಿಂದುಗಡೆ ಬ್ಯಾಕ್ ಸೈಡ್ ಬಾಗಲ ಬ್ಯಾಕ್ ಸೈಡ್ ಡೋರ್ ಮುಂದೆ ಫ್ರಂಟಿಗೆ ಯಾಕೆ ಬಾಗಿಲು ಅಂದ್ರೆ ಯಾವ ವಾಹನಗಳು ಹೋದ್ರೆ ಧೂಳು ಬರಬಹುದು, ಹಾರಿ ಧೂಳು ಬರ್ಬೋದು, ಡಸ್ಟ್ ಬೀಳ್ಬೋದು ಅಂತ ಏನ್ ಮಾಡ್ತಾರೆ, ಬಾಗಿಲು ಕಿಟಕಿಗಳು ಹಿಂದೆ ಮಾಡ್ತಾರೆ, ಬಾಗಿಲುಗಳು ಮುಂದೆ ಮಾಡ್ತಾರೆ. ಈಗ ನಾವು ಎಕ್ಸಾಂಪಲ್ ನೋಡ್ತೀವಲ್ಲ, ಈಗ ಒಂದು ರೋಡ್ ತಂತೀವಿ ನಮ್ಮ ಮನೆಗಳೆಲ್ಲ ನೋಡ್ತೀವಿ ನಾವು. ಈ ರೋಡ್ ತಂದು ಮನೆ ಏನ್ ಮಾಡ್ತಾರ, ಈ ಕಟ್ಟಿರ್ತಾರಲ್ಲ ಬಾಗಿಲು ಏನ್ ಮಾಡ್ತೀವಿ ಮುಂದೆ ಕಂಪೌಂಡ್ ಮಾಡಿ ಇಲ್ಲೇ ಬಿಟ್ಟಿರ್ತಾರಲ್ಲ, ಹಿಂಗೆ ಬರೋಣ ಹಿಂಗೆ ಹೋಗ್ಬಾರ್ದು. ಆಗ ಅವ್ರ ಕಾಲದಲ್ಲಿ ಏನಿತ್ತು, ಮನೆ ಕಿಟಕಿಗಳು ಮಾತ್ರ ಇಲ್ಲಿ 2 ಕಿಟಕಿ ಮುಂದೆ ಬಾಗಿಲ ಮಾತ್ರ ಅಲ್ಲಿ ಮತ್ತು ಬಾವಿ ಕೂಡ ಇಲ್ಲೇ ಇತ್ತು ನೀರಿದ್ದು. ಇಲ್ಲಿ ಯಾಕೆ ಧೂಳು ಬಿಡ್ಬೋದು ಅಂತ ಮಾಡ್ಕೊಂಡು ಕಂಪೌಂಡ್ ಮಾಡ್ಕೊಂಡು
ಗಿಡಗಳಲ್ಲೂ ಇರ್ತಿದ್ರು. ಯಾಕಂದ್ರೆ ಶಿಸ್ತವಾಗಿದ್ರು. ಇಲ್ಲಿ ಯಾವ ಧೂಳು ಒಳಗಡೆ ಹೋಗ್ಬಾರ್ದು, ಅವ್ರಿಗೆ ಧೂಳು ಹತ್ತಬಾರ್ದು ಅಂತ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ನೋಡಕ್ ನಮ್ಗೆ ಸಿಕ್ತಂತ ಹೇಳ್ಬೋದು. ರಾಜಕೀಯ ಸ್ಥಿತಿ ಅಲ್ಲಿ ಹೆಂಗೆ ಪಾಲಿಟಿಕಲ್ ಅಂತೀವಲ್ಲ, ಕಂಡೀಷನ್ ಆಫ್ ಪಾಲಿಟಿಕಲ್ ಕಂಡೀಷನ್ ಅಂತೀವಲ್ಲ, ಹೌ ಇಟ್ ಗೋಯಿಂಗ್ ಅಂತ ಪಾಲಿಟಿಕಲ್ ಪಾಲಿಸಿ ಅಂತೀವಿ. ರಾಜಕೀಯ ಸ್ಥಿತಿ ಅಂತ ಬಂದಾಗ ರಾಜಕೀಯ ಬಗ್ಗೆ ನಿಖರವಾದ ಲಿಖಿತ ಆಗೋದಿಲ್ಲ, ಅಂದ್ರೆ ಸ್ಕ್ರಿಪ್ಟ್ ಇಲ್ಲ. ಇವ್ರು ಹಿಂಗೆ ಇದ್ರು ಅಂತೇಳಿ ಹೇಳಕ ಸ್ಕ್ರಿಪ್ಟ್ ಇಲ್ಲ, ಅದರಿಂದ ನಿಖರವಾದ ದಾಖಲೆಗಳಿಲ್ಲ. ಆದರೆ ಇವರು ಶಾಂತಿಪ್ರಿಯರಾಗಿದ್ರು, ಪೀಸ್ಫುಲ್ ಮಂದಿ. ಅಲ್ಲಿ ಹೆಂಗಿದ್ರು ಅಂದ್ರೆ ಪೀಸ್ಫುಲ್ ಆಗಿದ್ರು ಜನ. ಈಗ ಜಗಳ ಮಾಡೋದು, ಜಾತಿನ ಜಗಳ ಮಾಡೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದಿಲ್ಲ. ಶಾಂತಿಪ್ರಿಯ ಜನರು. ಶಾಂತಿಪ್ರಿಯ ಸಂಕೇತ ಏನಂತ ಪಾರಿವಾಳ ಅಂತೂ ಆ ರೀತಿ ಶಾಂತಿಪ್ರಿಯವಾಗಿದೆ. ಸಾಮಾಜಿಕ ಸ್ಥಿತಿ ಸೋಷಿಯಲ್ ಕಂಡೀಷನ್ ಹೆಂಗಿತ್ತು ಅಲ್ಲಿ, ಸೊಸೈಟಿ ಒಳಗೆ ಜನ ಹೆಂಗಿದ್ರು ಅಂತಂದಾಗ ಅಲ್ಲಿ ಸಮಾಜದ 4 ವರ್ಗಗಳು. ದೇರ್ ಆರ್ 4 ಟೈಪ್ಸ್ ಆಫ್ ಸೋಷಿಯಲ್ ಕಂಡೀಷನ್. ಎಷ್ಟು 4 ಇದ್ರು. ಯಾರೋ ಒಂದು ಪಂಡಿತರು, ಪತಿಗೆ ಪಂಡಿತರು ಇದ್ರು, ಆಮೇಲೆ ಸೈನಿಕರಿದ್ರು, ಆಮೇಲೆ ಶ್ರೀಮಂತರು, ಆಮೇಲೆ ವ್ಯಾಪಾರಸ್ಥರು ಮತ್ತು ಕಾರ್ಮಿಕರು. ನೋಡ್ರಿ, ಅವ್ರಿಗೆ ಜನಕ್ಕೆ ಬೇಕು, ಪೂಜೆ ಮಾಡೋ ಕೆಲಸ ಪಂಡಿತ ಬೇಕು, ದೇಶ ಕಾಯಕ ಸಿಂಧು ಕಾಯಕ ಬೇಕು, ಸೈನಿಕರು ಬೇಕು. ಆಮೇಲೆ ಶ್ರೀಮಂತರು ಇವೆಲ್ಲ ನೋಡ್ಕೊಂಡು ಹೋಗೋರು, ದುಡ್ಡಿದ್ರೆ ಕೊಟ್ಟರೆ ನೋಡ್ಕೊಂಡು ಹೋಗೋರು ಶ್ರೀಮಂತರು. ಆಮೇಲೆ ಶ್ರೀಮಂತರ ಮೇಲೆ ವ್ಯಾಪಾರಸ್ಥರು, ಶ್ರೀಮಂತ ವ್ಯಾಪಾರ ಮಾಡಕ್ಕೆ ದುಡ್ಡು ಕೊಡ್ತಾನೆ, ಬಡ್ಡಿಲೆ ಕೊಡ್ತಾನೆ, ಬ್ಯಾಂಕ್ ಮಾಡಿ ಕೊಡ್ತಾನೆ, ಅದು ತಗೊಂಡು ಬಂದು ವ್ಯಾಪಾರ ಮಾಡ್ತಾರೆ. ಅಲ್ಲಿ ವ್ಯಾಪಾರ ಎಲ್ಲ ಮಾಡಿದ್ರೆ ಕೆಲಸ ಮಾಡಬೇಕು ಕಾರ್ಮಿಕರು ಅಲ್ಲಿ. ಹಂಗಾಗಿ ಪಂಡಿತರು, ಸೈನಿಕರು, ಶ್ರೀಮಂತರು ಮತ್ತು ವ್ಯಾಪಾರಸ್ಥರು ಮತ್ತು ಕಾರ್ಮಿಕರು ಇದ್ರು ಅಂತ ನಮ್ಗೆ ತಿಳಿದು ಬರ್ತದೆ. ಆಮೇಲೆ ಆರ್ಥಿಕ ಸ್ಥಿತಿ, ಎಕನಾಮಿಕಲ್ ಕಂಡೀಷನ್ ಅಂತೀವಲ್ಲ, ಏನಿತ್ತಪ್ಪ ಅಲ್ಲಿ ಕೃಷಿ ಮತ್ತು ಪಶುಸಂಗೋಪನೆ ವ್ಯವಸ್ಥೆ, ಕೈಗಾರಿಕೆಗಳ ಮುಖ್ಯ ಕಸುಬುಗಳು. ಕೃಷಿ ಅಂದ್ರೆ ಅಗ್ರಿಕಲ್ಚರ್, ಮತ್ತೆ ಈ ಮಾಡ್ತಾರಲ್ಲ ಪ್ರಾಣಿಗಳು ಸಾಕ್ತಾರಲ್ಲ, ಪ್ರಾಣಿಗಳಿಂದ ಆಹಾರ ಮಾರಾಟ ಮಾಡಕ, ಮತ್ತು ಅವರಿಂದ ರೈತರಿಗೆ ಹೊಲದ ದುಡಿಯಕ, ಇದೆಲ್ಲ ಯೂಸ್ ಮಾಡಕ್ಕೆ ಏನ್ ಮಾಡ್ತಾರೆ ಅವರು ಇಲ್ಲಿ ಕೃಷಿ ಮತ್ತು ಪಶುಸಂಗೋಪನೆ ವ್ಯಾಪಾರವನ್ನು ದೊಡ್ಡ ಕೈಗಾರಿಕೆಗಳಾಗಿ ಬೆಳೆದು ಅಂತ ಹೇಳಕ್. ಆಮೇಲೆ ಧಾರ್ಮಿಕ ಸ್ಥಿತಿ, ರಿಲಿಜಿಯಸ್ ಕಂಡೀಷನ್ ಏನಿದಪ್ಪ ಅಲ್ಲಿ, ಸಿಂಧು ನಾಗರಿಕತೆ ಸಿವಿಲೈಸೇಷನ್ ಅಂದ್ರೆ ರಿಲಿಜಿಯಸ್ ಅಂದ್ರೆ ಜಾತಿ ಅಂತ, ಧಾರ್ಮಿಕ ಸ್ಥಿತಿಯಲ್ಲಿ ಏನು ಮಾಡ್ತು, ಧಾರ್ಮಿಕ ಸ್ಥಿತಿ ಅಂದ್ರೆ ರಿಲಿಜಿಯಸ್ ಕಂಡೀಷನ್ ಏನಿತ್ತು ಅಲ್ಲಿ ಹೆಣ್ಮಗಳು ತಾಯಿ ದೇವತೆ. ನೋಡ್ರಿ, ಸಿಂಧು ನಾಗರಿಕತೆಯಲ್ಲಿ ತಾಯಿಯನ್ನು ಹೆಣ್ಮಗಳನ್ನು ದೇವತೆ ಅಂತಿದ್ರು, ಪಶುಪತಿ ಅಂತಿತ್ತು. ಮತ್ತೆ ಪ್ರಾಣಿ ದೇವರು ನಾವ್ ಹೇಳಿದ್ವಿ, ದುರ್ಗಮ್ಮ, ಯಲ್ಲಮ್ಮ, ಕಾಳಮ್ಮ ಇವೆಲ್ಲ ದೇವರುಗಳಲ್ಲಿ ನೀವು ಆದಿವ ದೇವರುಗಳು, ಇಷ್ಟು ದೇವರು, ಅಲ್ಲಿ ದೇವರುಗಳ ಹೆಸರುಗಳು ಯಾವುದು, ತಾಯಿ ದೇವತೆ. ಆಮೇಲೆ ಪಶುಪತಿ, ಪ್ರಾಣಿಗಳಿಗೆ ದೇವರ ಪೂಜೆ ಮಾಡ್ತಾರೆ, ಪಕ್ಷಿಗಳಿಗೆ ಪೂಜೆ ಮಾಡ್ತಾರೆ, ಹಾವುಗಳಿಗೆ ಮಾಡ್ತಾರೆ. ನಂದಿ ಗೊತ್ತಲ್ಲ, ನಂದಿ ಎಲ್ಲ ಗೊತ್ತ. ನಂದಿ ಈಗ ನಾಗ ಅವರಿತ್ತು, ಈಗ ಹಾವು ಪೂಜೆ ಮಾಡ್ತಾರೆ. ಆದ್ರೆ ಕಲ್ಲು ನಾಗರ ಪೂಜೆ ಮಾಡ್ತಾರೆ, ಕರಿಕೆ ನಾಗರ ಬಂದು ಪೂಜೆ ಮಾಡೋದು ಈಗ ಮಾಡ್ತಾರೆ, ಹಾವುಗಳಿಗೆ ಮಾಡ್ತಾರೆ. ಲಿಂಗ ಪೂಜೆ ಆ ಕಾಲದಲ್ಲಿ ಭಾರತದಲ್ಲಿ ನಮ್ಗೆ ತಿಳಿದು ಬರ್ತದೆ. ಇಲ್ಲಿ ಧಾರ್ಮಿಕ ಸ್ಥಿತಿ ಅಂತ ಬಂದಾಗ ತಿಳಿದು ಬರ್ತದೆ. ಆಮೇಲೆ ನಾವು ಧಾರ್ಮಿಕ ಸ್ಥಿತಿ ನೋಡಿದೀವಿ, ತಾಯಿ ದೇವತೆ, ಪಶುಪತಿ, ಪ್ರಾಣಿ ಮತ್ತು ಪಕ್ಷಿ, ಹಾವು, ನಂದಿ, ಲಿಂಗ ಪೂಜೆಯನ್ನು ಮಾಡ್ತಾ ಇದ್ರು ಅಂತ ತಿಳಿದು ಬರ್ತದೆ. ಆಮೇಲೆ ಬಂದಾಗ ಇಲ್ಲಿ ಕಲೆ ಮತ್ತು ಅದರ ಮೌಲ್ಯಗಳು ಅಂತ ಬರ್ತದೆ. ಕಲೆ ಮತ್ತು ಮೌಲ್ಯಗಳಿಂದ ಇವರಲ್ಲಿ ಉನ್ನತ ಮಟ್ಟದಲ್ಲಿ ಕಲೆ ಮತ್ತು ಸಂಸ್ಕೃತಿ ಇತ್ತು ಅಂತ ತಿಳಿದು ಬರ್ತದೆ. ಯಾಕಂದ್ರೆ ಕೆಲವಲ್ಲಿ ಆವೇಶಗಳನ್ನು, ಮುದ್ರೆಗಳನ್ನು ನೋಡಿದ್ವಿ, ಅದ್ರ ಮೇಲೆ ಚಿತ್ರಗಳು ನೋಡಿದ ಮೇಲೆ ಗೊತ್ತಾಗ್ತದೆ ಇಲ್ಲಿ ಕಲೆ ಮತ್ತು ವಾಸ್ತುತ್ವಕ್ಕೆ ಇವತ್ತು ಕೊಡ್ತಾ ಇದ್ರು ಅಂತ ತಿಳಿದು ಬರ್ತದೆ. ಆಮೇಲೆ ಮುದ್ರೆಗಳು ಮತ್ತು ಲಿಪಿಗಳು ಕೂಡ ಇದ್ದು, ಸಿಂಧು ನಾಗರಿಕ ಜನರು ಯಾವಾಗಲೂ ಏನ್ ಮಾಡ್ತಾರೆ ಅಂದ್ರೆ, ಜನರು ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕಂಟಿನ್ಯೂ ಆಗಿ ಹಿಂಗೆ ಬರ್ತಾರೆ, ಮತ್ತೆ ಹಿಂಗೆ ಬಂದ್ರೆ ಮತ್ತೆ ಕಂಟಿನ್ಯೂ. ಅವ್ರು ಬರಿಬೇಕಾದ್ರೆ ಹಿಂಗೆ ಓದ್ಬೇಕಾದ್ರೆ ಈ ರೀತಿಯಾಗಿ ಓದೋದು, ಮತ್ತೆ ಹಿಂಗೆ ಓದ್ಕೊಂಡು ಹೋಗೋದು, ಈ ರೀತಿಯಾಗಿ ಅವರ ಲಿಪಿಗಳನ್ನು ತಿಳಿದು ಬರುತ್ತೆ. ಯಾರು ಸಿಂಧು ನಾಗರಿಕ ಲಿಪಿಗಳಲ್ಲಿ ನಮ್ಗೆ ತಿಳಿದು ಬರುತ್ತೆ. ಧಾರ್ಮಿಕ ಸ್ಥಿತಿ ಅಂತ ಬಂದಾಗ ನೋಡ್ತೀವಿ. ಮುಂದೆ ಇಲ್ಲಿ ಒಳಚಂಡಿ ನೋಡ್ತೀವಿ, ಸ್ಥಿತಿಗಳ ಬಗ್ಗೆ ನೋಡ್ತೀವಿ. ಇಂತೆಗೆ ನಾವು ಈ ಮುಖ್ಯವಾಗಿ ಕೆಲವು ಪಾಯಿಂಟ್ ನೋಡ್ತೀವಿ. ಲಾಸ್ಟ್ ಕೊನೆಯದಾಗಿ ನಾವು ಅದ್ರ ಬಗ್ಗೆ ಡಿಟೇಲ್ ಆಗಿ ನಾನು ತೋರಿಸ್ತೀನಿ. ಈಗ ಲಾಸ್ಟ್ ಇರೋದ್ರಿಂದ ಈ ಮುದ್ರೆಗಳು ಮತ್ತು ಲಿಪಿಗಳು ಅಂತ ಬಂದಾಗ ವಿಶಿಷ್ಟವಾದ ಮುದ್ರೆಗಳು ಮತ್ತು ಸಂಕೇತ ಭಾಷೆ ಲಿಪಿಗಳು ಇದ್ದು ಅಂತ ಕಂಡು ಬರ್ತದೆ. ಆಮೇಲೆ ಸಿಂಧು ನಾಗರಿಕತೆ ಹೆಂಗಾಯ್ತು, ಸಿಂಧು ನಾಗರಿಕತೆ ಹೆಂಗೆ ಮುಗಿದ್ರೆ ಇರ್ಬೇಕಿತ್ತಲ್ಲ, ಇಷ್ಟೆಲ್ಲ ಮನೆಗಳಿದ್ದು, ಸ್ವಿಮ್ಮಿಂಗ್ ಪೂಲ್ ಇದ್ದು, ಕೊಳೆಗಳು ತಲೆ ಹೋಗ್ತು. ಈಗ ಹಿಂಗೆ ಇಷ್ಟೆಲ್ಲ ಜನ ಇತ್ತು, ಕೋಣೆಗಳಿತ್ತು, ಉಗ್ರಾಣ ಕೋಣೆಗಳು ಹೆಂಗೆ ಸಿಂಧು ನಾಶ ಆಯ್ತಂದ್ರೆ, ಉದಾಹರಣೆ ಅಂತಂದಾಗ ನಾವು ಈ ಸಂಸ್ಕೃತಿ ಅಂತ ಬಂದಾಗ ಇದೇನಂತಪ್ಪ ಅಂದ್ರೆ ಲಾಸ್ಟಿಗೆ ಇಲ್ಲಿ ಏನಂತಪ್ಪ ಅಂದ್ರೆ ಒಂದು ಅಂಟೆಲ್ಲ ನಾವು ಏನಂತ ಶಿವ ಕಾರಣ ಅಂದ್ರೆ ಅಲ್ಲಿ ಏನಂತಪ್ಪ ಅಂದ್ರೆ ಯಾವ ರೀತಿಯ ಒಂದು ಚಟುವಟಿಕೆ ನಡೀತದಲ್ಲಿ
ಈ ಸಂಸ್ಕೃತಿನಾಗ ಅಷ್ಟೇ ಕಾಲಕ್ರಮ ನಶಿಸಿ ಹಾಕಿ ಹೋಗ್ತಪ್ಪ ಅಂತ ಅಲ್ಲಿ ಪ್ರವಾಹದಿಂದಾಗಿ ಅತಿ ಹೆಚ್ಚು ಪ್ರವಾಹ ಮಳೆ ನೀರು ಬಂದು ತುಂಬಿ ಹೋಗಿರುತ್ತೆ ಒಂದು. ಆಮೇಲೆ ಎರಡನೇದಾಗಿ ನದಿಯ ದಿಕ್ಕು ಬದಲಾಯಿಸಿದಾಗ ಅಲ್ಲಿ ನದಿ ಈಗ ನದಿ ದಂಡಿಗಿದ್ರೆ ಜನ ಎಲ್ಲ ವಾಸ ಮಾಡಕ್ ಬರ್ತಾರೆ. ನದಿನೇ ಅಲ್ಲಿ ಬೇರೆ ಕಡೆ ಹೋಯ್ತದ ಕುಡಿಯಾಗಿ ಇರ್ಲಿಕ್ಕೆ ಏನ್ ಮಾಡ್ತಾರೆ ಜನ ಕುತ್ಕೊಂಡು ಏನ್ ಮಾಡ್ತಾರ ಹೆಂಗ್ ಹೊಲದ ನೋಡಿ ಟೆಂಟ್ ಹೊಡ್ತಾವ ನೀರು ಟೆಂಟ್ ಹೊಡಿತಾವ ನೀರು ಮುಟ್ಟಿದ್ರೆ ಒಳ್ಳೆ ಬೇರೆ ಬೇರೆ ಕಡೆ ಹೋಗ್ತಾರೆ. ಆ ರೀತಿಯಾಗಿ ಇದೇನಾಗ್ತದೆ ನದಿಯ ದಿಕ್ಕು ಬದಲಾದಾಗ ಈ ಸಿಂಧು ನಾಯಕತೆ ಅಂತ್ಯವನ್ನು ಕಾಣುವಂತ ನೋಡ್ತೀವಿ. ಈ ರೀತಿಯಾಗಿ ನಾವು ಒಂದಾಗಿ ಈಗ ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು